ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಏಪ್ರಿಲ್ 2024 ಶುಕ್ರವಾರ. ಶ್ರೀ ಕೋದಿರ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ತೃತೀಯ ತಿಥಿ ಅನುರಾಧ ನಕ್ಷತ್ರ ವಾರಿಯಾನ್ ಯೋಗ ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ಗುರು ಗೋಚಾರ ಫಲ ಮೇಷರಾಶಿಗೆ ಹೇಗಿದೆ? ಅದಕ್ಕೂ ಮೊದಲು ವಿಶೇಷವಾಗಿ ಮಕ್ಕಳೇ, ಈ ಗುರು ಎಲ್ಲೆಲ್ಲೆಲ್ಲ ಇರ್ತಾನೆ, ಮುಖ್ಯವಾಗಿ ಯಾವ ವೃತ್ತಿಗೆ ಸಂಬಂಧಪಟ್ಟಂತೆ ಗುರುವಿನ ಆಕರ್ಷಣೆ ಜಾಸ್ತಿ ಇರುತ್ತೆ ನೋಡಿ. ಎಲ್ಲೆಲ್ಲ ಮೋಸ ಮಾಡಿ ಸಂಪಾದನೆ, ಬೆನ್ನಿಗೆ ಚೂರಿ, ಖಂಡಿತ ಅವ್ರ ಜಾತಕದಲ್ಲಿ ಗುರು ಕೆಟ್ಟಿರುತ್ತೆ. ನನಗೆ ತುಂಬಾ ಹತ್ತಿರದ ಒಂದು ಗುರುವಿನ ಕುಟುಂಬದ ಒಂದು ಜಾತಕ, ಅವ್ರ ಜಾತಕದಲ್ಲಿ ಗುರು ಚೆನ್ನಾಗಿದೆ. ಅವರೊಂದು ಹುಡುಗನನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ರು. ಹೇಳ್ತಿದ್ದೆ, ಗುರುಗಳೇ ನಂಬೇಡಿ, ಅವನ ಜಾತಕದಲ್ಲಿ ಗುರು ಕೆಟ್ಟಿದೆ, ಅಪ್ಪನಿಂದ ದೂರ, ಹೌದು ಅಮ್ಮನಿಂದಲೂ ದೂರ, ನೀವು ನೋಡಿ, ನೀವು ಈ ಥರದ್ದಿದೆ ಅವನಿಗೆ, ನೊಯ್ಯ 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 ಅಂತಾನೆ, ಅವನು ಯಾರನ್ನೂ ನಂಬಲ್ಲ, ಅವನ ಬುದ್ಧಿ ಯಾವಾಗಿದ್ಲು ವಕ್ರ, ಅದ್ರಲ್ಲಿ ಬೇರೆ ವಕ್ರ ಗುರು, ನೀಚ ಗುರು ಇದೆ, ಇರ್ಲಿ ಬಿಡ, ಉಚ್ಚಸ್ಥಾನ ನೋಡ್ತಿದ್ದೀಯಲ್ವೇನೋ ಅಂತ. ಏನೇ ಉಚ್ಚಸ್ಥಾನ ನೋಡಿದರೂ ಅವನ ನೀಚತ್ವ ಬುದ್ಧಿ ಬಿಡುವುದಿಲ್ಲ ಗುರುಗಳೇ. ನಮ್ಮೆಲ್ಲ ದಂಪತಿಗಳು ಅವನಿಗೆ ಹೆಣ್ಣು ಕೊಡೋರಿಲ್ಲ, ಅಲೆಮಾರಿಗಿಂತಲೂ ಹೀನಾಯ ಬದುಕು. ಬಾ, ಯಾವ ರೀತಿ ನಿಂತು ಕನ್ಯಾದಾನ ಮಾಡಿದ್ರು ಅಂದ್ರೆ, ನಮ್ಮ ಸ್ವಂತ ಒಂದು ಮಗನಿಗಿಂತಲೂ ಹೆಚ್ಚಾಗಿ ಸಂಸ್ಥೆಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಆ ಪಾಟಿ. ಯಾರಿಗೂ ನಾ ಹೇಳ್ತಿರ್ತೇನಲ್ವಾ, ನಮ್ಗೆ ಯಾರೋ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದಲ್ಲ. ನಮಗ್ ಬೆನ್ನಿಗೆ ಚೂರಿ ಹಾಕೋದು ಇನ್ಯಾರು ಅಲ್ಲ, ನಮ್ ಜೊತೆಲಿರೋರೆ. ನಮ್ ಗುರು ದೊಡ್ಡದಾಗಿ ಬೆನ್ನಿಗೆ ಚೂರಿ ಹಾಕ್ದವನು. ಮನೆಯಲ್ಲಿದ್ದು ಬೆಳ್ಳಿ ತಟ್ಟೆ ಸಮೇತ ಕದ್ದಿದ್ದಾನೆ ಅಂದ್ರೆ ನೀವು ನಂಬೋದಿಲ್ಲ. ಒಂದು ಕಾಲ್ಗಟ್ಟಕ್ಕೆ ಅಬ್ಬಾ, ಕನ್ನ ಹಾಕೋದು ಇನ್ಯಾರೋ ಹೊರಗಡೆಯವ್ರು ಬಂದು ಕನ್ನ ಹಾಕಿದ್ರೆ ಬೇಜಾರಾಗುತ್ತೇನೋ ಅಂತ ಒಂದು ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದ್ದಾನೆ. ಕಡೆಗೂ ಅವನ ನೀಚ ಬುದ್ಧಿ ತೋರಿಸ್ಕೊಟ್ಬಿಟ್ಟಿದೆ. ವಕ್ರ ಬುದ್ಧಿ, ಮೋಸದ ಬುದ್ಧಿ ಮಾಡಿಸ್ತದೆ. ಅವರ ಬುದ್ಧಿಯೇ ಹಾಗೆ. ಗುರು ಕೆಟ್ಟಿರುವುದರ ಕಡೆ ಇರೋಲ್ಲ. ಅವನು ಕೆಡುಕು ಮಾಡ್ತಿದ್ದಾನೆ, ಕದೀತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ, ಮಿಲಾವಟ್ ಮಾಡ್ತಿದ್ದಾನೆ, ಅಲ್ಲಿ ಗುರು ಇರುವುದಿಲ್ಲ. ನೆನ್ಪಿಟ್ಕೊಳ್ಳಿ. ಜಾತಕ ಪರಾಮರ್ಶಿಸಿ. ಗೊತ್ತಿಲ್ಲದೆ ನಿಮ್ಗೆ ಪದೇ ಪದೇ ಕದಿಯೋ ಚಟ, ಮೋಸದ ಚಟ, ಮೋಸದ ದುಡ್ಡು, ಬೇಗ ಹೆಸರು, ಅನೈತಿಕ ಸಂಬಂಧ, ಏನೋ ಒಂದು ಇರೋ ಪಾಯಸ ಬಿಟ್ಟು ಇನ್ನೊಂದು ಯಾವುದು ಗಂಜಿ ಹಿಂದ್ಗಡೆ ಅಲಿಯೋದು, ಹೆತ್ತ ತಾಯಿನೇ ಹೆತ್ತ ತಂದೆನೇ, ಈ ತರದೆಲ್ಲ ಆಗಿ ನಿಂತಿದೆ. ನಡುದಾರಿಯಲ್ಲಿ ನಿಂತು ಬಿಟ್ಟಿದ್ದೀರಿ, ಯಾರೂ ಇಲ್ಲ. ಜಾತಕದಲ್ಲಿ ಗುರು ಕೆಟ್ಟಿರ್ಬೇಕು. ಇಲ್ಲ, ಮಾಡದೆಯೇ ತಪ್ಪಿಗೆ ನೀವು ಮೋಸಗಾರ ಅಂತ ಮುದ್ರೆ ಒತ್ತಿಸ್ಕೊಳ್ಳುತ್ತೆ ಅಂದ್ರೆ ಗುರುದೋಷ. ನಾನೇನೂ ಮಾಡಿರ್ಲಿಲ್ಲ ಸರ್, ನನಗೆ ಈ ತರದ್ದು ಒಂದು ಅಪವಾದ ಬಂದ್ಬಿಡ್ತು ಸರ್, ಈ ತರದ್ದು ಒಂದು ಅವಮಾನ ಬಂದ್ಬಿಡ್ತು ಸರ್, ಯಾರೋ ಕದ್ದ, ಕೋತಿ ಚೆನ್ನಾಗಿ ಬೆಣ್ಣೆ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ತರ ಮೇಕೆನೋ ಒಂಚೂರು ಹಿಂಗ್ ಅಂದಿರ್ತ ಅಂತ ಎಳ್ದಿರುತ್ತೆ. ಅದಕ್ಕಿಷ್ಟ ಇಲ್ಲ, ಆದ್ರೂ ಒಂದ್ ಸ್ವಲ್ಪ ಬರೋ ಅಪವಾದ ಮೇಕೆಗೆ. ಆ ತರದೊಂದು ಅಪವಾದಗಳು ಮೇಲಿಂದ ಮೇಲೆ ಬಂದಿದೆ. ಗುರುದೋಷ. ಹೆತ್ತ ತಂದೆ ಇಲ್ಲ, ತಂದೆ ಜೊತೆ ಇಲ್ಲ, ತಂದೆನೇ ನಿಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾನೆ. ಹೌದು, ತಂದೆಯಿಂದ ದೂರ, ಅಪವಿತ್ರ ಸಂಬಂಧದಲ್ಲಿ ಹುಟ್ಟಿದವನು. ನೆನಪಿಟ್ಟುಕೊಳ್ಳಿ, ಅಪವಿತ್ರ ಸಂಬಂಧವನ್ನಿಟ್ಟುಕೊಂಡವನು. ಪವಿತ್ರ ಬೇರೆ, ಧರ್ಮ ಬೇರೆ, ನ್ಯಾಯದ ಸಂಬಂಧ ಬೇರೆ. ನೆನಪಿಟ್ಕೊಳ್ಳಿ, ನ್ಯಾಯದ ಬದುಕು ಬೇರೆ. ಆದ್ರೆ ಅನ್ಯಾಯದ ಬದುಕು, ಅನ್ಯಾಯದ ದುಡ್ಡು. ಹೇಗಾದ್ರೂ ಸರಿ ನಾನು ಬದುಕೋಬೇಕು, ಹೆಂಗಾದ್ರೂ ಸರಿ, ಇನ್ನೊಬ್ಬನ ಕೆಡಿಸಾದ್ರೂ ಸರಿ, ಕೆಲಸನ ತೆಗೆಸಾದ್ರೂ ಸರಿ, ನಾನು ಮಾತ್ರ ಬದುಕಬೇಕು, ನಾನು ಮಾತ್ರ ನಿಲ್ಲಬೇಕು ಅನ್ನುವಂಥ ಪ್ರಚೋದನೆ ಅಲ್ಲಾಗಿದೆ. ಅಂತ ವ್ಯಕ್ತಿಯನ್ನ ಅವನ ಜಾತಕ ಚೆಕ್ ಮಾಡಿ, ಒಂದು ಗುರು ವಕ್ರ, ಇಲ್ಲ ಗುರು ನೀಚ, ಇಲ್ಲ ಅಸುರ ಗ್ರಹಗಳು ಸೇರಿರುತ್ತೆ ಅವನಿಗೆ.
ಗುರು ರಾಹು ಏನಾದ್ರೂ ಸೇರಿರುತ್ತೆ. ಈ ಗ್ಯಾಂಬ್ಲಿಂಗು, ಬೆಟ್ಟಿಂಗು, ಈ CSR ಫಂಡು, ಟ್ರಸ್ಟ್ ಫಂಡು, ಮೋಸದ ಫಂಡು, ಇನ್ಕಮ್ ಟ್ಯಾಕ್ಸ್ ಮುಚ್ಚಿಟ್ಟು ತೆಗೆದಿಟ್ಕೊಳ್ಳೋದು, ಸುಳ್ಳು ಹೇಳೋದು, ಸುಳ್ಳು ಹೇಳ್ಬಿಟ್ಟು ಬಚ್ಚಿಟ್ಟಿರ್ತಕ್ಕಂಥದ್ದು, ಈಗೆಲ್ಲ ರೈಡ್ಗಳಾಗ್ತಿರುತ್ತೆ ನೋಡಿ. ಅಯ್ಯೋ ಅಷ್ಟು ಜನದ ಮುಂದ್ಗಡೆ ಲೆಕ್ಕ ಪಕ್ಕ ಏನೇ ಇರ್ಲಿ ಮಕ್ಳೇ, ಅಷ್ಟೊಂದೆಲ್ಲ ಹಂಗ್ ಬರೋಕ್ ಸಾಧ್ಯನೇ ಇಲ್ಲ. 30 ವರ್ಷ ನನ್ನ ಈ ಒಂದು ಜ್ಯೋತಿಷ್ಯದ ಪಯಣದಲ್ಲಿ 16 ಲಕ್ಷ ಜಾತಕ ಹೇಳಿದ್ದಾನೆ. ಆದ್ರೂ ನಾನು ಒಂದು ಸತ್ಯ ಹೇಳ್ತೇನೆ, ನೀವು ನಂಬಿದ್ರೆ ನಂಬಿ, ಈ ಜ್ಯೋತಿಷ್ಯವೆನ್ನುವುದು ಮಹಾಸಮುದ್ರ. ಈ ಜ್ಯೋತಿಷ್ಯ ಕಲೀಲಿಕ್ಕೆ ಕಡಿಮೆ ಅಂದರೂ 1200 ವರ್ಷ ಬೇಕು. ನನ್ನ ಗುರುಗಳು ಹೇಳೋದು ಕಡಿಮೆ ಅಂದರೂ 1200 ವರ್ಷ ಒಂದು ತಪಸ್ಸಿನ ತರ ಕುಳಿತು ಮಾಡಿದರೆ ಒಂದು 25% ಬರಬಹುದೇನೋ ಅಂತ ಹೇಳ್ತಾರೆ. ಈ 30 ವರ್ಷದಲ್ಲಿ ನಾನು ನೋಡಿರೋ ಈ 10 ಲಕ್ಷ ಜಾತಕದಲ್ಲಿ ನಾನು ಏನ್ ಕಲ್ತಿರ್ಬೋದು ಹೇಳಿ? ಹಾಗಾದ್ರೆ ಹಬ್ಬಬ್ಬ ಅಂದ್ರೆ ಒಂದು 5-6% ಇರಬಹುದೇನೋ. ಅದ್ರ ಭಯವೇ. ನಿಜ ಹೇಳ್ತಿದ್ದೇನೆ ಮಕ್ಕಳೇ. ಎಲ್ಲೋ ಕೆಲವ್ರು ಹೇಳ್ತಾರೆ, ಗುರುಗಳೇ ಅದೊಂದು ಪ್ರೀತಿ ಇದೆ, ಗೌರವವಿದೆ, ವಿಶ್ವಾಸವಿದೆ, ನಂಬಿಕೆ ಇದೆ, ನೀವು ಹೇಳಿದ್ ನಡೆದಿದೆ ನೋಡಿ, ಇಲ್ಲಿ ಫಲತಾಂಬೂಲ ಇದೆಯಲ್ಲ, ನೀವು ನಂಬೋಲ್ಲ, ನೆನೆ ಒಂದು ತಾಯಿ ಜೀವ ಬರುತ್ತೆ ಗುರುಗಳೇ, ಮನೆ ಆಗಿತ್ತು, ಹಾಗೇ ಆಗುತ್ತೆ ಇದು ನನ್ನ ಮಾತು ಅಂತ ಹೇಳಿದ್ರು ಗುರುಗಳೇ. ನೋಡಿ ಇವತ್ತಾಗಿದೆ, ಇವತ್ತೇ ನಮಗೆ ರಿಜಿಸ್ಟ್ರೇಷನ್ದು ಆಗಿದೆ, ನಾನು ಫಲತಾಂಬೂಲ ತಗೋ ಬಂದಿದ್ದೀನಿ ಅಂತ. ಇನ್ನೊಂದು ಮಗು, ಗುರುಜಿ ನೀವು ಹೇಳಿದ್ರಿ ಡೇಟಾ ಸೈನ್ಸ್ ಕಂಪ್ಲೀಟೆಡ್ ಅಂತ. ಇನ್ನೂ ಒಬ್ರು ತುಂಬಾ ದೂರದಿಂದ ಮೊನ್ನೆ ಗಂಗಮ್ಮ ದೇವಸ್ಥಾನದಲ್ಲಿ ನೀವು ಹೇಳಿದ್ರಿ ಗುರುಗಳ ಜಮೀನಾಗಿದೆ, ಮನೆ ಆಗಿದೆ. ನಾನು ಹೇಳಿಲ್ಲ, ನನ್ನ ಈ ಕಲಿತ ಅನುಭವ ಗುರುವಿನ ಸಾರ, ವಾಗ್ದೇವಿ ಸಾರ, ಅಷ್ಟೇ ಹೇಳಬಲ್ಲೆ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗಸ್ಥರು, ಇಂತಹ ಉದ್ಯೋಗಗಳ ಮೇಲೆ ಗುರುವಿನ ಆಕರ್ಷಣೆ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ಈಗ ಬೇರೆ ಚೇಂಜಸ್ ಮಾಡ್ಕೋಬೇಕು, ಓದ್ಕೋಬೇಕು, ಡಿಗ್ರಿ ತಗೋಬೇಕು, ಇದೆಲ್ಲ ಯೋಚನೆ ಮಾಡ್ತಿದ್ದೀರಲ್ವಾ? ಗುರುಗ್ರಹ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಫಸ್ಟ್ ಕೊಡತಕ್ಕಂಥದ್ದು ಏನ್ ಗೊತ್ತಾ? ಟ್ರೆಷರಿ. ಟ್ರೆಷರಿ ಡಿಪಾರ್ಟ್ಮೆಂಟ್, ಹಣಕಾಸು ಎಲ್ಲಿರುತ್ತೋ ಆ ಇಲಾಖೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್, ಬ್ಯಾಂಕಿಂಗ್, ಕ್ಯಾಶಿಯರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ವ್ಯಾಪಾರಸ್ಥರು, ದೊಡ್ಡ ದೊಡ್ಡ ಏಜೆನ್ಸಿಗಳು, ಲಕ್ಷಗಟ್ಲೆ ಹಿಂಗ್ ಬರ್ತಿದೆ, ಹಿಂಗ್ ಹೋಗ್ತಿದೆ ಗುರು ಚೆನ್ನಾಗಿದ್ರೆ. ಬಡ್ಡಿ ವ್ಯಾಪಾರಿಗಳು, ಬ್ಯಾಂಕುಗಳು ಬಡ್ಡಿ ಬಿಟ್ಟು ತಾನೆ ತಗೋತಿರೋದು. ಗುರು ತುಂಬಾ ದೊಡ್ಡ ಕೋಟ್ಯಾಂತರ ಲಕ್ಷಾಂತರ ಕೋಟಿಯನ್ನ ಬಡ್ಡಿಗೆ ಬಿಡ್ತಿದ್ದಾರೆ, ತಗೋತಿದ್ದಾರೆ. ಬ್ಯಾಂಕಿನ ಸಮೂಹ ಸಂಸ್ಥೆಗಳು, ಚಿನ್ನಾಭರಣ ವ್ಯಾಪಾರಸ್ಥರು, ಗೋಲ್ಡ್, ಸಾವರಿನ್ ಬಾಂಡ್, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಅನ್ನು ತಗೊಂಡ್ ಮಾರೋದು, ಗೋಲ್ಡ್ ನ ದೊಡ್ಡ ದೊಡ್ಡ ಮಳಿಗೆಗಳು ತೆಗೆದಿದ್ದಾರೆ. ಶುಕ್ರ ಅಷ್ಟೇ ಅಲ್ಲ, ಗುರು ಅತಿ ಮುಖ್ಯ ಕಾರಕತ್ವ. ಯಾಕಂದ್ರೆ ಸ್ಥಿರವಾದ ದುಡ್ಡು, ಅದು ಗುರು ಬಂದು ಸ್ಥಿರ ಇನ್ಕಮ್, ರೆಸ್ಪೆಕ್ಟಬಲ್ ಇನ್ಕಮ್ ಅಂತ ಹೇಳ್ತೀವಿ. ಇವಾಗ ಟ್ಯಾಕ್ಸ್ ಕಟ್ತಿದೀವಪ್ಪ, ಗೋಲ್ಡ್ ತಗೋ ಬಂದು ನೋಡಿ ಈ ತರ 1%, 2% ಈ ತರ ಸೇಫ್ಟಿ. ಗುರು ಬಂದು ಸೇಫ್ಟಿ, ನೆನ್ಪಿಟ್ಕೊಳ್ಳಿ. ಆ ತರದ ಬಂಗಾರದ ವ್ಯಾಪಾರ, ಬಂಗಾರದಲ್ಲಿ ಹಣವನ್ನು ತೊಡಗಿಸ್ತಕ್ಕಂಥದ್ದು, ಧರ್ಮ ಸಂಬಂಧಿತ ಮಾತು, ವೃತ್ತಿ, ಕೆಲಸ, ಧರ್ಮೋಪದೇಶ, ಆಚಾರ್ಯ, ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಟೀಚಿಂಗ್, ಪ್ರೀಚಿಂಗ್, ನಿಮ್ಗೆ ಅದ್ರ ಕಡೆ ಎಳಿತಿದೆ. ಆಮೇಲೆ ಕಾಯಿದೆ, ಕಾನೂನು, ನ್ಯಾಯಸ್ಥಾನ, ನ್ಯಾಯಾಧೀಶರು, ಲಾಯರ್ಸ್, ತುಂಬಾ ಹೆಸರಾಂತ ವಕೀಲರು ಅಂತ ಕೇಳ್ತಿರ್ತೇವಲ್ವಾ, ಗುರು ಚೆನ್ನಾಗಿರ್ಬೇಕು. ಉಪಾಧ್ಯಾಯರು, ವಿದ್ಯಾ ಸಂಬಂಧವಾಗಿರ್ತಕ್ಕಂಥ ವೃತ್ತಿ, ಪೌರೋಹಿತ್ಯ, ಸಂಸ್ಕೃತ ಕಲಿಬೇಕು, ಪೌರೋಹಿತ್ಯ ಕಲಿಬೇಕು, ಜ್ಯೋತಿಷ್ಯ ಕಲಿಬೇಕು, ಮಂತ್ರಿಗಳಾಗಬೇಕು, ದೊಡ್ಡ ಗೆಜೆಟೆಡ್ ಆಫೀಸರ್ ಆಗಬೇಕು, ಖಾಸಗಿ ಕಾರ್ಯದರ್ಶಿ, ಪರ್ಸನಲ್ ಸೆಕ್ರೆಟರಿ, ವಿದೇಶಿ ಕಂಪನಿಗಳಲ್ಲಿ ಉನ್ನತ ಹುದ್ದೆ, ಆಯುರ್ವೇದ, ಅಂಕಗಣಿತ, ಇವುಗಳಿಗೆ ಸಂಬಂಧಪಟ್ಟಂತ ವಿದ್ಯಾಭ್ಯಾಸ ಎಳಿತಿದೆ, ನಿಮ್ಗೆ ಅದ್ರ ಮೇಲೆ ಆಕರ್ಷಣೆ ಆಗ್ತಿದೆ ಅನ್ನತಕ್ಕಂಥದ್ದಾದರೆ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿರುತ್ತೆ. ಇಲ್ಲದಿದ್ರೆ ಮಾಡ್ಲಿಕ್ಕಾಗಲ್ಲ ಮಕ್ಕಳೇ. ಹೌದು, ಗುರು ಚೆನ್ನಾಗಿದ್ರೆ ಮಾತ್ರ ಈ ತರದ್ದು. ನನಗೆ ತಿಳಿದಿರುವ ಹಾಗೆ ಒಂದು ಅದ್ಭುತವಾದಂತ ತಾಯಿ ಜೀವ, ಮಕರ ಲಗ್ನ, ಉತ್ತರಾಭಾದ್ರ ನಕ್ಷತ್ರ, ವೃಷಭದಲ್ಲಿ ಗುರು, ಚಾರ್ಟರ್ಡ್ ಅಕೌಂಟೆಂಟ್ ಆ ಮಗು. ಆನಂತರ ಬೇರೆ ವ್ಯಾಪಾರಿ ರಂಗ ಕೇಳ್ಕೊಂಡು ಹೋಗುತ್ತೆ. ಯಾಕಂದ್ರೆ ದಶಮಾಧಿಪತಿ ಶುಕ್ರ ಅದಕ್ಕೆ ಸಂಬಂಧಪಟ್ಟಂತದ್ದು. ಚಂದ್ರ ಚೆನ್ನಾಗಿದೆ, ಬ್ಯೂಟಿಫುಲಿ ಕಂಬೈನ್ಡ್. ಸೊ ಹೋಟೆಲ್ಲು ಅನ್ನತಕ್ಕಂಥ ಫುಡ್ ಇಂಡಸ್ಟ್ರಿ ಕರ್ಕೊಂಡು ಬಂದು ನಿಲ್ಸಿದೆ.
ಇದು ಲೆಕ್ಕಾಚಾರ. ಅದರಿಂದ ಈ ತರದ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಇದ್ದೀರಿ. ಚಾರ್ಟರ್ಡ್ ಅಕೌಂಟೆನ್ಸಿ, ಬ್ಯಾಂಕಿಂಗು, ಫಿನಾನ್ಸು, ಟ್ಯಾಕ್ಸೇಷನ್, IRS ಆಫೀಸರು, ಬ್ಯಾಂಕಿಂಗ್ ಆಫೀಸರು, ಇನ್ಶೂರೆನ್ಸ್ ಆಫೀಸರು, ಬಂಗಾರದ ಟೆಸ್ಟಿಂಗು, ಬಂಗಾರದ ದೇಣಿಗೆ, ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟ್ ಅಲ್ಲ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಡ್ವೈಸರ್. ಹೌದು, ಸ್ಟಾಕ್ ಮಾರ್ಕೆಟ್ ಬ್ಯಾಂಕ್ಗಳಲ್ಲಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಗಳಲ್ಲಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಅನ್ನತಕ್ಕಂಥದ್ದಾದರೆ ನೀವು ನಂಬಲ್ಲ, ನನಗೆ ಗುರು ಚೆನ್ನಾಗಿದೆ ಅಲ್ವಾ, ನಾನು ಮಾಡಿದ್ದೆಲ್ಲ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇವುಗಳಿಗೆ ಸಂಬಂಧಪಟ್ಟಂತದ್ದೇ. ಕಟ್ಟಗಡೆಯ ಕೆಲಸ ಕೂಡ ನಾನು ಬಿಟ್ಟು ಬರುವಾಗ ಅಂಥದ್ದೇ ಬ್ಯಾಂಕಿಂಗ್ ಸಮೂಹ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಹೊರಗಡೆ ಬಂದಿದ್ದು. ದ ಡೇ ಒನ್ ಕರೆದುಕೊಂಡು ಹೋಗಿ ನಿಲ್ಸಿದ್ದು ಬ್ಯಾಂಕಿಂಗ್ಗೆ, ಅಕೌಂಟಿಂಗ್ಗೆ, ಆ ಬಿಲ್ಲಿಂಗ್ಗೆ. ತುಂಬಾ ದೊಡ್ಡ ದೊಡ್ಡ ಅರವಿಂದ್ ಮಿಲ್ಸ್ ಇಂದ ಹಿಡಿದು ತುಂಬಾ ಆ ಬಿಲ್ಲಿಂಗ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು ಏನೇನೋ ಮಾಡ್ತಿದ್ದೆ. ನನಗೆ ಅದು ಆಶ್ಚರ್ಯ. ಇಷ್ಟವಿಲ್ಲ, ಯಾಕಂದ್ರೆ ಕೇತು ಸೇರ್ಕೊಬಿಟ್ಟಿದ್ದ. ಅವನು ಹೇಳ್ತಿದ್ದ ಬೇರೆ ಕಡೆ ಇನ್ನೇನೋ ಒಂದು ಬುಧ ಬೇರೆ ತುಂಬಾ ವಿಪರೀತ ಬಲ, ವಿಶೇಷ ಬಲ ಬುಧ. ಸೊ ಅದರಿಂದ ಜ್ಯೋತಿಷ್ಯ, ಇನ್ನೊಂದು ಕಲಿಯೋದು, ಬರವಣಿಗೆ, ಲೇಖನ, ಮೆಡಿಟೇಷನ್, ಧ್ಯಾನ. ನೋಡಿ ಗುರುಕೇತು ದೈವಿಕ, ಆಗಮಿಕ, ಪೌರೋಹಿತ್ಯ, ಪೂಜೆ ಅನ್ನತಕ್ಕಂಥದ್ದು ಅಲ್ಲಿ ಕರ್ಕೊಂಡು ಬಂದು ನಿಲ್ಸುತ್ತೆ. ಸೊ ಅಂಥದ್ದು ನಿಮ್ಮನ್ನ ಸೆಳಿತಿದೆ, ದಯಮಾಡಿ ಮಕ್ಕಳೇ ಜಾತಕ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಯಾಕಂದ್ರೆ ಮೇಷರಾಶಿಗೊಂದು ಕುಂಭದ್ರೋಣ ಮಳೆ ಒಬ್ಬ ಅಧಿನಾಯಕ ದೊರೆಯಾಗುವ ಪಟ್ಟದವರೆಗೂ ಬಂದು ನಿಲ್ಲಿಸುತ್ತದೆ. ದಶಾಭುಕ್ತಿಗಳು ಚೆನ್ನಾಗಿತ್ತು, ಖಂಡಿತ ಅವರನ್ನು ತಡೆಯೋರು ಯಾರೂ ಇಲ್ಲ. ಏನು ಎತ್ತ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗೋಚಾರ ಫಲದಲ್ಲಿ ನಾವು ಲಗ್ನನೂ ತಗೋತೇವೆ, ರಾಶಿನೂ ತಗೋತೇವೆ. ರಾಶಿಗಾದ್ರೆ ಒಂದು 75ರಿಂದ 80 ಭಾಗ ಖಂಡಿತ ಫಲ, ಲಗ್ನಕ್ಕಾದರೆ 100ಕ್ಕೆ 100 ಫಲ. ನೀವು ಮೇಷ ಲಗ್ನದಲ್ಲಿ ಹುಟ್ಟಿದ್ದರೆ, ಹೌದು ಮೇಷರಾಶಿಯಲ್ಲಿ ಹುಟ್ಟಿದ್ದರೆ ಈ ಗುರು ಯಾವ ಫಲ ಕೊಡುತ್ತೆ? ಬ್ಯೂಟಿಫುಲ್. ನೆನ್ಪಿಟ್ಕೊಳ್ಳಿ, ಅತಿ ವಿಶೇಷವಾಗಿ ಈ 1ನೇ ತಾರೀಕು ಮೇ 2024ರಿಂದ 14ನೇ ತಾರೀಕು ಮೇ 2025ರವರೆಗೂ ಗುರು ಬಂದು ವೃಷಭದಲ್ಲಿರ್ತಾನೆ. ಅದರಲ್ಲೂ ಮೊದಲ 161 ದಿನ ಅಂದ್ರೆ ಹೆಚ್ಚು ಕಡಿಮೆ ಅಕ್ಟೋಬರ್ 9ನೇ ತಾರೀಕಿನವರೆಗೆ ಗುರು ಬಂದು ನೇರವಾಗಿರ್ತಾನೆ. ಅಕ್ಟೋಬರ್ 9ರಿಂದ ಫೆಬ್ರವರಿ 4, 2025ರವರೆಗೂ ವಿಶೇಷವಾಗಿ ವಕ್ರವಾಗಿರ್ತಾನೆ. ವಕ್ರ ಗುರು. ಆ ಫೆಬ್ರವರಿ 4ನೇ ತಾರೀಕಿಂದ ಹೆಚ್ಚು ಕಡಿಮೆ ಮೇ 14, 2025ರವರೆಗೂ ನೇರಗತಿಯಲ್ಲಿ ಆ ಒಂದು ಗುರು ಚಲಿಸ್ತಕ್ಕಂಥದ್ದಾಗುತ್ತೆ ಕುಜನ ನಕ್ಷತ್ರದಲ್ಲಿ. ಅದರಲ್ಲೂ ಮೇಷರಾಶಿಗೆ ಯೋಗಕಾರಕ ಬಂದು ಸೂರ್ಯ, ಗುರು, ಇವರಿಬ್ಬರ ಬಲ ಜಾಸ್ತಿ. ಬುಧ ಶತ್ರುಗ್ರಹ, ಶನಿ ನೀಚಗ್ರಹ, ಶುಕ್ರ ಬಾಧಕ ಗ್ರಹ, ರಾಹುಕೇತುಗಳು ಇದ್ದಿದ್ದು ವಿಲ್ಲನ್ಸೆ ಅವರು. ಹೌದು, ಶುಕ್ರ ಬಲವಿಲ್ಲ, ಶನಿ ಅಲ್ಲೊಂದು ಲಾಕ್ ಮಾಡಿಬಿಡ್ತಾನೆ. ಇದ್ ನೋಡಿ ತಮಾಷೆ, 100ಕ್ಕೆ 100 ಫಲಿತಾಂಶ ಮೇಷರಾಶಿಯವರಿಗೆ ಕುಂಭದ್ರೋಣ ಮಳೆ ಆಗುತ್ತೆ. ಏನು 1 ವರ್ಷದಿಂದ ಒಳಗಡೆ ಇಟ್ಕೊಂಡು ಕೊರಗ್ತಿದ್ರಿ, ಒದ್ದಾಡ್ತಿದ್ರಿ. ಯಾಕಂದ್ರೆ ಶನಿ ಬಂದು ರಾಹು ಸಾರದಲ್ಲಿ ನಿಮ್ಮನ್ನು ನೋಡ್ತಿದ್ದ. ರಾಹು ಬೇರೆ 12ನೇ ಮನೆಯಲ್ಲಿ ಬುಧನ್ ಸಾರ್ನಲ್ಲಿ ಕುಳಿತಿದ್ದ, ಬಾಧಕ. ಗುರು ಬೇರೆ ಜನ್ಮರಾಮ ವನವಾಸ ರಾಮ ಅಂತ ಹೇಳ್ತೇವೆ, ಅದು ನಡೆಸಿದೆ.
ವಿದ್ಯಾರ್ಥಿಗಳಿಗೂ ಸಂಕಷ್ಟ ಆಗಿದೆ, ದೊರೆ ಮಟ್ಟದ ವ್ಯಕ್ತಿಗಳಿಗೂ ಸಂಕಷ್ಟ ಆಗಿದೆ, ಮಧ್ಯಮ ವರ್ಗದವರಿಗೂ ಸಂಕಷ್ಟ ಆಗಿದೆ. ಏನು ನಡೆದಿಲ್ಲ. ಇಷ್ಟಕ್ಕೂ ಲಾಭದಲ್ಲಿ ಶನಿ ಇದ್ರೆ ಲಾಭ ಕೊಡಬೇಕಿತ್ತು, ಆದ್ರೆ ರಾಹು ಸಾರದಲ್ಲಿ ಲಾಕ್ ಮಾಡಿಟ್ಟಿದ್ದ. ಲಾಭದಲ್ಲಿದ್ರೂ ಕೂಡ ಬರುತ್ತೇನೋ ಇದೇನೋ ಕಾಗಕ್ಕ ಗೂಬಕ್ಕ ತರ ದೂರ, ಮನೆಯಿಂದ ದೂರ, ಕುಟುಂಬದಿಂದ ದೂರ. ತುಂಬಾ ವಿದ್ಯಾರ್ಥಿಗಳು ದೂರ ಹೋಗಿರ್ತೀರಿ, ಅಮ್ಮ ಅಪ್ಪನಿಂದ ದೂರ ಹೋಗಿರ್ತೀರಿ. ಕೆಲವರು ಹೆಂಡತಿ ಮಕ್ಕಳಿಂದ ದೂರ ಇದ್ದು ಕೆಲಸ ಕಾರ್ಯ, ವಿಪರೀತ ಓಡಾಟ, ವಿಪರೀತ ಸುತ್ತಾಟ, ನಿಮ್ಮ ಜೊತೆ ಆ ಒಂದು ಶತ್ರುಗಳ ಪಡೆ, ಇನ್ನೊಂದು ನಂಬುದವ್ರ ಮೋಸ, ಜೊತೆಲಿದ್ದವ್ರ ಮೋಸ, ಏನು ನೋಡಿಲ್ಲ. ಜನ್ಮರಾಮ ವನವಾಸ ರಾಮ. ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ, ನಿಮ್ಮ ಆತ್ಮೀಯರೇ, ಯಾರೆಲ್ಲ ಏನು ಆಡಬಾರ್ದಿತ್ತು, ಯಾರೆಲ್ಲ ಏನು ಮಾತಾಡಬಾರ್ದಿತ್ತು, ಅದಷ್ಟು ನಡೆದಿರತಕ್ಕಂಥ ಭಾವ ನಲಗಿಸಿ ಬಿಟ್ಟಿದ್ದ ಮಕ್ಕಳೇ. ಅದೆಲ್ಲವನ್ನು ನಗಿಸಲು ವಿಶೇಷವಾಗಿ ಅದ್ಭುತವಾಗಿ ಬದಲಾವಣೆ ನಡೆದು ಬಿಟ್ಟಿದೆ. ಆ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, ಭಾಗ್ಯದ ಮನೆ, 11ನೇ ಮನೆ, ಈ ಮನೆಗಳಲ್ಲಿ ವಿಶೇಷ ಬಲ ಕೊಡ್ತಾನೆ. ಅದರಲ್ಲೂ ನಿಮಗೆ ಭಾಗ್ಯಾಧಿಪತಿಯೇ ಧನಸ್ಥಾನ. ಅದರಲ್ಲೂ ಯಾರ ಸಾರದಲ್ಲಿ? ಸೂರ್ಯನ ಸಾರದಲ್ಲಿ ಬರ್ತಾನೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ರಾಜಗ್ರಹ. ನೀವೇನಾದರೂ ರಾಜಪಟ್ಟಕ್ಕೆ ಕೈ ಇಟ್ಟಿದ್ದರೆ ಗೆಲುವು ನಿಶ್ಚಿತ. ಅಂಥದ್ದೊಂದು ಸ್ಥಾನ ನಮಗೆ ಇಷ್ಟಲ್ಲಿ ಮಿಸ್ ಆಗಿದೆ ಗುರುಗಳೇ. ಎಲ್ಲೋ ಕೆಳಗಡೆ ಇದ್ದೇನೆ, ಪಕ್ಕದಲ್ಲಿ ನಿಂತಿದ್ದೇನೆ, ನಾನು ಕುಳಿತುಕೊಳ್ಳಬೇಕಾದ ಜಾಗ ಅಂತ ಒದ್ದಾಡುತ್ತಿದ್ದವರಿಗೆ ತಾನಾಗಿ ಭಗವತಿಯೇ ದಾರಿ ಮಾಡಿಸುತ್ತದೆ. ನೀವು ಇತ್ತೀಚೆಗೆ 1-2-3 ಒಂದು ದೊಡ್ಡದಾದಂಥ ಸ್ಟೇಟ್ಮೆಂಟ್ ಬಂದಿದೆ, ನೀವು ನೋಡಬಹುದು. ಖರ್ಗೆ ಅವರಿಂದಲೇ ಒಂದು ಸ್ಟೇಟ್ಮೆಂಟ್ ಬಂದಿದೆ. ತಮಾಷೆ ಏನಂದ್ರೆ, ಸಿದ್ದರಾಮಯ್ಯನವರು ಹೋದ್ರೂ ಕೂಡ ಅವರು ನಮ್ಮ ಜೊತೆ ಇರಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಹೇಳ್ತಾರೆ. ವಿಶೇಷ ನೋಡಿ, ತಮಾಷೆ. ಈ ಕಾರ್ಯಕ್ರಮಗಳು ಮುಂದುವರಿಯಬೇಕು ಅಂದ್ರೆ ಅಲ್ಲೊಂದು ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಒಂದು ಕಡೆ ಒಬ್ಬರು ಕೃಷ್ಣ ಬೈರೇಗೌಡರು ಈ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಕ್ಕಲಿಗರೋರ್ವರು ಮುಖ್ಯಮಂತ್ರಿ ಆಗುತ್ತಾರೆ ಅಂತ. ನಾನಿನ್ನು ರಾಜಕೀಯವಾಗಿ ಏನು ಮಾತಾಡೋ ಅಧಿಕಾರ ನನಗಿಲ್ಲ. ಇವೆಲ್ಲ ತಾನಾಗಿ ಗುರುವಿನ ಒಂದು ಮೂವ್ಮೆಂಟ್ ಇಂದ ಇನ್ನೋರ್ವ ಮಹಾಪ್ರಬಲ ಅಧಿನಾಯಕರಿಗೆ ದಾರಿ ಮಾಡಿಕೊಡಲು ಆಗುತ್ತಿರುವಂತ ಪ್ರಚೋದನೆ ಅನ್ನತಕ್ಕಂಥದ್ದು ನನ್ನ ಲೆಕ್ಕಾಚಾರ. ನಿಮಗ್ ಬಿಡುತ್ತಾ? ಅಷ್ಟು ದೊಡ್ಡ ವ್ಯಕ್ತಿಗೆ ಕರೆದುಕೊಂಡು ಬಂದು ಸ್ಥಾನ, ಯುದ್ಧ, ಇನ್ನೊಂದು ಅದಿರುತ್ತೆ. ಯುದ್ಧಗಳು ಆ ಸ್ಥಾನ ಸುಮ್ಮನೆ ಸಿಗೋದಿಲ್ಲ. ಯಾಕಂದ್ರೆ ಅವರ ಜಾತಕದಲ್ಲಿ ಗುರು ನೀಚ. ಉಚ್ಚತ್ವವನ್ನು ನೋಡುತ್ತಿದೆ. ತಮಾಷೆ ನೋಡಿ, ಅಲ್ಲಿ ಆ ಉಚ್ಚತ್ವವನ್ನ ನೋಡ್ತಿದೆ. ವಿಶೇಷವಾಗಿ ಅವರು ಹುಟ್ಟಿದಾಗ ನೀಚತ್ವವನ್ನ ಪಡೆದಂತ ಗುರುವಿನ ಸ್ಥಾನವನ್ನೇ ಆ ಗುರು ಸೂರ್ಯನ ಭಾವದಿಂದ ದಶಮ ಸ್ಥಾನ ನೋಡುವುದರಿಂದ ಅಧಿಕಾರ ಪ್ರಾಪ್ತಿಯ ನಿಮಗೂ ಕೂಡ ಖಂಡಿತ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ, ಅದಕ್ಕೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ಸು, ಟೆಂಡರ್ಸು, ಇಲ್ಲ ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ಮಾಡ್ತಿದ್ರಿ, ಬಂಗಾರದ ಆಭರಣಕಾರರಿಗೆ ಅದು ಸೂರ್ಯನ ನಕ್ಷತ್ರದಲ್ಲಿಯೇ ಪ್ರವೇಶ ಮಾಡುವುದರಿಂದ ಸೂರ್ಯ ಬಂಗಾರಕ್ಕೆ ಕಾರಕತ್ವ. ನೆನ್ಪಿಟ್ಕೊಳ್ಳಿ, ಬಂಗಾರಕ್ಕೆ ಅಧಿಪತಿ ಯಾರು ಅಂದ್ರೆ ಸೂರ್ಯನೇ. ಅಂಥದರ ಒಂದು ಸಾರದಲ್ಲಿ ಗುರು ಧನಸ್ಥಾನದಲ್ಲಿ ಬಂದಿರುವುದರಿಂದ ಬಂಗಾರ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥವರಿಗೆ, ಹಾಗೂ ಬೆಳ್ಳಿ, ಮತ್ತೆ ಚಂದ್ರನ ನಕ್ಷತ್ರ ಗುರು ಬರ್ತಾನಲ್ವಾ, ಸೊ ಚಂದ್ರನ ಮನೆಯಲ್ಲಿ ಉಚ್ಚಂಗತ್ತೆ ಅಲ್ವಾ, ಸೊ ಆಟೋಮ್ಯಾಟಿಕಲಿ ಬೆಳ್ಳಿಯ ವ್ಯಾಪಾರ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಬಂಗಾರ, ಧರ್ಮೋಪದೇಶ, ದೇವಕಾರ್ಯ, ದೇವಸ್ಥಾನ, ಆಚಾರ್ಯ, ಆಗಮ, ಆಯುರ್ವೇದ, ಸಿದ್ಧ, ಮೆಡಿಸಿನ್, ಫಾರ್ಮಸ್ಯೂಟಿಕಲ್ ಕಂಪನೀಸ್, ಇದಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಫಾರ್ಮಸಿ, ನರ್ಸಿಂಗ್, ಮಿನಿಮಮ್ ನರ್ಸಿಂಗ್ ಕೆಲಸ ಮಾಡ್ತಿದ್ದೀರಿ, ಹೌದು, ಡಾಕ್ಟರ್ ಆಗಿದ್ದೀರಿ, ಸರ್ಜನ್ ಆಗಿದ್ದೀರಿ, ಸ್ಪೆಷಲಿಸ್ಟ್ ಆಗಿದ್ದೀರಿ, ತುಂಬಾ ದೊಡ್ಡ ವೈದ್ಯಕೀಯ ಸಂಸ್ಥೆಯನ್ನು ನಡೆಸ್ತಿದ್ದೀರಿ, ಒಂದು ಸಣ್ಣ ಕ್ಲಿನಿಕ್ ಅನ್ನಾದ್ರೂ ನಡೆಸ್ತಿದ್ದೀರಿ, ಅಂತಹದಕ್ಕೆ ಸಂಬಂಧಪಟ್ಟಂತ ಪಂಚಕರ್ಮ ಟ್ರೀಟ್ಮೆಂಟ್, ನ್ಯಾಚುರೋಥೆರಪಿಯ ಟ್ರೀಟ್ಮೆಂಟ್, ದೇವಸ್ಥಾನ ನಡೆಸ್ತಿದ್ದೀರಿ, ಅನಾಥಾಶ್ರಮ ನಡೆಸ್ತಿದ್ದೀರಿ, ವೃದ್ಧಾಶ್ರಮ ನಡೆಸ್ತಿದ್ದೀರಿ, ಆ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ದೊಡ್ಡ ಅಧಿಕಾರಿ, ಗೆಜೆಟೆಡ್ ಆಫೀಸರ್ ಆಗಿದ್ದೀರಿ, ನೀವು ಸೈನ್ ಹಾಕಿದ್ರೆ ಮ್ಯಾಜಿಸ್ಟ್ರೇಟ್ ಮಟ್ಟದ ಅಧಿಕಾರಿ, DC ಮಟ್ಟದ ಅಧಿಕಾರಿ, ಜಡ್ಜ್ ಮಟ್ಟದ ಅಧಿಕಾರಿ, ಲೀಗಲ್ ಡಿಪಾರ್ಟ್ಮೆಂಟ್ ಅಧಿಕಾರಿ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರ್ಕಾರಿ ಮಟ್ಟದ ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ, ತುಂಬಾ ದೊಡ್ಡ ದೊಡ್ಡ ಬ್ಯಾಂಕಿಂಗ್ ವ್ಯವಸ್ಥೆಯ ಇಲ್ಲಿ ಇರತಕ್ಕಂತ ಕೆಲಸ, ಬ್ಯಾಂಕಿಂಗ್ ವ್ಯವಸ್ಥೆ, ತುಂಬಾ ದೊಡ್ಡ ಬ್ಯಾಂಕ್ಗಳು, ತುಂಬಾ ದೊಡ್ಡ ದೊಡ್ಡ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್,
ಅಂತ ಏನ್ ಕರಿತೇವೆ, SBI ಬ್ಯಾಂಕ್ ಇರ್ಬೋದು, HDFC ಇರ್ಬೋದು, ICICI ಇರ್ಬೋದು, ಡಾಯ್ಶ್ ಬ್ಯಾಂಕ್, ಬಹುದೊಡ್ಡ ಬಹುರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆಗಳು, ಅಂಥವುಗಳೆಲ್ಲಾದರೂ ಕೆಲಸ, ಅಕೌಂಟಿಂಗ್, ಬರವಣಿಗೆ, ಲೆಕ್ಕಪತ್ರ, ಸ್ಟ್ರಾಟಜಿ, ಪ್ಲಾನಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೆಜ್ಜೆ ಇಟ್ಟುಬಿಡಿ, ಸಿದ್ಧ ಮಾಡ್ಕೊಳ್ಳಿ. ಮೇಷರಾಶಿ ತಯಾರಿ ಮಾಡ್ಕೊಳ್ಳಿ. ಇನ್ನೊಂದು ತಮಾಷೆ ಏನ್ ಗೊತ್ತಾ, ಶನಿ ಅಲ್ಲಿ ರಾಹು ಶನಿ ಸಾರಿಗೆ ಬರ್ತಾನೆ, ಶನಿಗೆ ಕೇಂದ್ರದಲ್ಲಿ ಗುರು ಬರ್ತಾನೆ. ಅದ್ಭುತ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಕೇತು ಬೇರೆ, ಇನ್ನೊಂದು ತಮಾಷೆ ಏನ್ ಗೊತ್ತಾ, ಚಂದ್ರ ನಕ್ಷತ್ರಕ್ಕೆ ಬರ್ತಾನೆ. ಅದಿದ್ದು ಬಲವನ್ನು ತಂದು ಕೊಡತಕ್ಕಂಥದ್ದಾಗುತ್ತೆ. ಸುಖ ಪ್ರಾಪ್ತಿ, ಮದುವೆ ಇಲ್ಲದವರಿಗೆ ಮದುವೆ, ಅಧಿಕಾರವಿಲ್ಲದವರಿಗೆ ಅಧಿಕಾರ, ಪದವಿ ಇಲ್ಲದವರಿಗೆ ಪದವಿ, ಹೆಸರಿಲ್ಲದವರಿಗೆ ಹೆಸರು, ಗೌರವವಿಲ್ಲದವರಿಗೆ ಗೌರವ. ನಿಮ್ಮ ಮೇಲೆ ಯಾವ್ದಾವ್ದು ಸುಳ್ಳು ಕೇಸು, ಇನ್ನೊಂದು ತಗಾದೆ ಏನೇನೋ ಇತ್ತಲ್ಲ, ಅದಕ್ಕೆಲ್ಲ ಮಿನಿಮಮ್ ತಡೆಯಾದರೂ ಬಂದು ನಿಂತು ಬಿಡುತ್ತೆ. ತಡೆಯಾಜ್ಞೆ ನಾವು ಕೇಳ್ತಿರ್ತೀವಲ್ಲ, ಈ ಕೇಸ್ ಮೇಲೆ ತಡೆಯಾಜ್ಞೆ ಬಂದ್ಬಿಡ್ತು ತುಂಬಾ ದಿನದಿಂದ, ತಕ್ಕಂತ ಅದಕ್ಕೆ ನಿಂತಂತ ಒಂದು ಪ್ರಭಾವ ನಡೆಯತಕ್ಕಂಥದ್ದಾಗುತ್ತದೆ. ವಿಶೇಷ. ಹೌದು, ಮೇಷರಾಶಿಯವರು ಮಳೆಗಾಲ ಶುರು. ಏನಂದ್ರೆ ಗುರುಬಲ ಬರ್ತಿದ್ದ ಹಾಗೆ ತಮಾಷೆ ಏನಂದ್ರೆ, ಆ ಬುಧನ ಸಾಂಗತ್ಯ ಸ್ವಲ್ಪ ನನಗೆ ಯಾಕೋ ಕಸಿವಿಸಿ ಉಂಟು ಮಾಡತಕ್ಕಂಥ ಒಂದು ಭಾವ, ಸ್ವಲ್ಪ ಜಾಗರೂಕತೆ. ನಿಮಗಿನ್ನೂ ಆ ಧೈರ್ಯ ಬಂದಿಲ್ಲ. ಯಾಕಂದ್ರೆ ಗುರು ಮೂವ್ ಆಗೋವಾಗ ಗಮನಿಸಿ ನೋಡಿ, ಕುಜ ಬಂದು ಮೀನದಲ್ಲಿ ಕುಳಿತು ಬಿಟ್ಟಿದ್ದಾನೆ, ನಿಮ್ಮ ರಾಶಿಯಾಧಿಪತಿ. ಇಟ್ ವಿಲ್ ಟೇಕ್ ಒಂದು 40-48 ದಿನ. ಅದರಿಂದ ಏನ್ ಮಾಡಿ, ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಮೊಟ್ಟ ಮೊದಲ ಕಳ್ಳ ಯಾರು ಗೊತ್ತಾ? ತುಂಬಾ ಜನ ಕೃಷ್ಣ ಅಂತಾರಲ್ಲ, ಜಗತ್ತಿನ ಮೊಟ್ಟ ಮೊದಲ ಕಳ್ಳ ಕೃಷ್ಣರಲ್ಲ. ಬೆಣ್ಣೆ ಕೃಷ್ಣ, ಬೆಣ್ಣೆ ಕದ್ರು ಅಲ್ಲವೇ ಅಲ್ಲ. ಅಯ್ಯೋ, ಆ ತಾರಕಾಸುರನ ಸಂಹಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಒಂದು ಬಿಲ ಮಾಡ್ಕೊಂಡು ಹೋಗ್ತಾರೆ ಒಳಗಡೆ. ಆತ ದೊಡ್ಡ ಬೆಟ್ಟ ಕಟ್ಕೊಬಿಟ್ಟಿರ್ತಾನೆ, ಯಾರು ದಾಟ್ಲಿಕ್ಕಾಗಲ್ಲ, ಒಳಗಡೆ ಹೋಗಕ್ಕಾಗಲ್ಲ. ಬಿಲ ಮಾಡಿ ಒಳಗಡೆ ಹೋಗಿ, ಅಂದ್ರೆ ಕಳ್ಳತನವಾಗಿ ತೂತು ಮಾಡ್ಕೊಂಡು, ಈ ಕಳ್ಳರ ಹಂಗೆ ಅಲ್ವಾ ಕಳ್ಳತನ ಮಾಡೋದು, ಚುಚ್ಕೊಂಡು ಒಳಗಡೆ ಗೋಡೆ ಹೊಡೆದು ಕನ್ನ ಹಾಕೋದು. ಕನ್ನ ಹಾಕಿದ್ದೆ ಫಸ್ಟ್ ಕುಮಾರಸ್ವಾಮಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಕಳ್ಳರ ಗುರುವು ಕುಮಾರಸ್ವಾಮಿ. ತುಂಬಾ ದೊಡ್ಡ ದೊಡ್ಡ ಕಳ್ಳರು, ಆ ಕಾಲದ ಪಾರಂಪರಿಕ ಕಳ್ಳರಲ್ಲಿ ಒಂದು ನಿಜಾಯಿತಿ ನಿಯತ್ತು ಇತ್ತು. ಯಾರ ಮನೆಗಾದರೂ ಕಳ್ಳತನಕ್ಕೆ ಹೋದ್ರೆ ಮಲಗಿರುವವ್ರಿಗೆ ತೊಂದರೆ ಕೊಡ್ತಿರ್ಲಿಲ್ಲ, ಹೆಚ್ಚಿರೋ ದುಡ್ಡನ್ನ ಮಾತ್ರ ತಗೋ ಬರ್ತಿದ್ರು. ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಮುಟ್ತಿರ್ಲಿಲ್ಲ, ಮಾಂಗಲ್ಯ ಚೈನ್ ಮುಟ್ತಿರ್ಲಿಲ್ಲ, ಉಂಗುರ ಮುಟ್ತಿರ್ಲಿಲ್ಲ, ಕಡಗ ಅವ್ರು ಹಾಕೊಂಡಿರೋದೇನು ಮುಟ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗ್ತಿತ್ತು ಯಾವ್ದು ಹೆಚ್ಚು ಏನು ಅಂತ ಲೆಕ್ಕಾಚಾರ ಹಾಕಿ ತಗೊಂಡು ಬರತಕ್ಕಂಥದ್ದು. ಬರ್ತಿದ್ರು. ಕುಮಾರಸ್ವಾಮಿಗೆ ಒಂದು ಪಾಲ್ ಕೊಡ್ತೀನಪ್ಪ, ನೀನ್ ನಮ್ಮನ್ ಕಾಪಾಡ್ಬೇಕಪ್ಪ ಅಂತ ಹೇಳಿ ಕುಮಾರಸ್ವಾಮಿಗೆ, ಸುಬ್ರಹ್ಮಣ್ಯರಿಗೆ, ಪಳನಿಗೆ, ಆರು ಪಡೆಯಪ್ಪನಿಗೆ, ಆ ಸ್ಕಂದನಿಗೆ, ಹೌದು ಅಂಗಾರಕನ ತಂದೆಗೆ ಸಂಕಲ್ಪ ಮಾಡ್ಕೊತಿದ್ರು. ಹೌದು, ನಮ್ಮ ಕೆಲಸವನ್ನ ವಿಜಯವನ್ನಾಗಿ ಮಾಡ್ಕೊಡು, ಸಿಕ್ಕಾಕೊಳ್ದಿದ್ದಾಗೆ ಆ ಶಕ್ತಿ ಕೊಡು, ಆ ಬಲ ಕೊಡು, ಆ ಧೈರ್ಯ. ಯಾಕಂದ್ರೆ ಏಟು ಸಿಕ್ಕಾಕೊಂಡ್ರೆ ಏಟು ತಿನ್ನಕ್ ರೆಡಿ ಇರ್ಬೇಕು, ಅಷ್ಟು ಶಕ್ತಿ ಬೇಕು. ಕುಮಾರಸ್ವಾಮಿ ಶಕ್ತಿಕಾರಕ, ಏಟು ತಿನ್ನೋಕು ಏಟು ಕೊಡೋಕು. ಆ ರೀತಿ ಚಾಕಚಕ್ಯತೆ, ಶಕ್ತಿ ಒಂದಿದ್ರೆ ಸಾಲದು, ಸಿಕ್ಕಾಕೊಳ್ದಿರೋ ಹೋಗಿ ಈ ತರ ಯೋಚಿಸಿ ಯೋಜನೆ ರೂಪಿಸಿ ಕನ್ನ ಹಾಕಿ ಬರ್ಬೇಕಿತ್ತು. ಅದು ಏನು ಸದ್ದಾಗದಿದ್ದಾಗೆ. ಇದಕ್ಕೆಲ್ಲ ಒಂದು ಶಕ್ತಿ, ಆಲೋಚನಾ ಶಕ್ತಿ, ದೈಹಿಕ ಶಕ್ತಿ, ಎಣ್ಣೆ ಹಚ್ಕೊಂಡು ನುಗ್ಗೋದು, ಜಂಪ್ ಮಾಡೋದು, ಇದೆಲ್ಲ ನುಗ್ಗಿ ಬರೋ ಶಕ್ತಿ ಕುಮಾರಸ್ವಾಮಿಗೆ. ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ನೋಡಿ, ಹುಡುಕ್ತಾ ಹೋದ್ರೆ ನಮ್ಮ ವೈದಿಕದಲ್ಲಿ ಎಷ್ಟೋ ಇದಾವೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಜಾತಕದಲ್ಲಿ ಕುಜ ಕೆಟ್ಟಿದ್ರೆ ಅವನ್ನ ನಾವ್ ಹಿಂಗ್ ನೋಡ್ತೀವಿ, ಅವನ್ಗೇನೋ ಕರ್ಸುತ್ತೆ, ಕದಿಯೋ ಅಂತ ಬುದ್ಧಿ ಬರುತ್ತೆ. ನನ್ ಜಾತಕದಲ್ಲಿ ಕುಜ ಉಚ್ಚಂಗತ. ಆದ್ರೂ ನೀಚತ್ವ ನೋಡ್ತಿತ್ತಲ್ವಾ, ಸ್ಕೂಲಲ್ಲಿ ಕದೀತಿದ್ದೆ. ನಾನೇ ಯಾಕೆ ನಿಮ್ಮ ಹತ್ರ ಮುಚ್ಚಳು, ನಾನು ಈಗ್ಲೂ ಕದೀತಿದ್ದೇನೆ, ನಿಮ್ ಹೃದಯನೆಲ್ಲ ಕದಿಬಿಟ್ಟಿದ್ದೇನೆ.
ಒಂಥರ ಕುಜನ ಭಾವ. ಅದರಿಂದ ಆ ಕುಜ ಬುಧನ ಜೊತೆ ಅಲ್ಲಿ ಕೂತಿದ್ದಾರೆ, ನನಗೆ ಅದೊಂದು ಭಯ. ಸ್ವಲ್ಪ ಪ್ರಾಪರ್ಟಿ ಡೀಲಿಂಗ್ಸು, ಯಾರ ಹೆಸರು ಬೇನಾಮಿ ಹೆಸರಿನಲ್ಲಿ ಪ್ರಾಪರ್ಟಿ ಮಾಡಿದಿರಿ ತಲೆನೋವುಗಳು ಬರುತ್ತೆ, ಬೇನಾಮಿ ಹೆಸರಿನಲ್ಲಿ ವ್ಯವಹಾರಗಳು ಮಾಡಿ ಇಟ್ಕೊಂಡಿದಿರಿ ತಲೆನೋವು ಬರುತ್ತೆ. ಸ್ವಲ್ಪ ಮನೆ ತಕರಾರಿನ ಮನೆ ಕಟ್ತಿದ್ರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗತಕ್ಕಂಥದ್ದು ಉಂಟು. ಅದೊಂದು ನೋಡ್ಕೊಂಡು ದಿಢೀರ್ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಡಿ. ನಿಮ್ಮ ಅಕ್ಕ ತಂಗಿಯರು, ಮುಖ್ಯವಾಗಿ ತಂಗಿ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ತಂಗಿ ಇದ್ರೆ ಇಲ್ಲ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ನಿಮ್ಮ ತಾಯಿ ಬಿಟ್ಟು, ನಿಮ್ಮ ಪತ್ನಿ ಬಿಟ್ಟು, ಹೌದು ನಿಮ್ಮ ನಿಮ್ಮ ಗಂಡ ಬಿಟ್ಟು, ಗಂಡನ ಅಕ್ಕ ತಂಗಿ ಅವ್ರ ಮಕ್ಕಳು, ಅಮ್ಮನ ಅಕ್ಕ ತಂಗಿ ಅವರ ಮಕ್ಕಳು, ಅಂದ್ರೆ ಚಿಕ್ಕಮ್ಮ ದೊಡ್ಡಮ್ಮ ಅವರ ಮಕ್ಕಳು, ಅಪ್ಪನ ಅಕ್ಕ ತಂಗಿ ಅತ್ತೆ ಚಿಕ್ಕತ್ತೆ ಅವರ ಮಕ್ಕಳು, ಹೆಂಡತಿಯ ತಂಗಿ ನಾದಿನಿ, ಗಂಡನ ತಂಗಿ ಅವರ ಮಕ್ಕಳು, ಗಂಡನ ಅಕ್ಕ ಅವರ ಮಕ್ಕಳು, ಇವರಲ್ಲಿ ಏನೋ ಒಂದು ತೊಳಲಾಟಗಳು ಕೆಲವೊಂದು ಉಂಟು. ಅವರಿಗೆ ಒಂದು ಪುಟ್ಟದಾಗಿ ಏನಾದ್ರೂ ಒಂದು ಫಲತಾಂಬೂಲ ಸಿಹಿ ಕೊಡ್ತಾ ಇರಿ. ಪಳನಿ ಕ್ಷೇತ್ರ ಹೋಗ್ತಾ ಬರ್ತಾ ಇರಿ. ಕುಕ್ಕೆ ಸುಬ್ರಹ್ಮಣ್ಯ, ಹೌದು ಅದು ಇದ್ದಿದ್ದು ವಿಶೇಷ. ಇನ್ನು ವಿಶೇಷವಾಗಿ ಅರಕಲಗೂಡು ಹತ್ರ ಇರತಕ್ಕಂಥ ರಾಮನಾಥೇಶ್ವರ ಕ್ಷೇತ್ರ ಇನ್ನೂ ವಿಶೇಷ. ಅಯ್ಯೋ ಅಷ್ಟು ದೂರ ಆಗಲ್ಲ, ಅರೇ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇನ್ನೂ ಶಕ್ತಿ. ಸುಬ್ರಹ್ಮಣ್ಯರ ಆರಾಧನೆ ಮಾಡಿಕೊಳ್ಳಿ. ಕೆಲವೊಂದು ಬೆಂಕಿ ಅವಘಡಗಳು, ದೂರ ಪ್ರಯಾಣಗಳು ಸ್ವಲ್ಪ ಜಾಗ್ರತೆ. ಯಾಕಂದ್ರೆ ಕುಜ ಅಲ್ಲಿ ಕೂತಿದ್ದಾನೆ, ಪ್ರಯಾಣಗಳ ಸ್ಥಳದಲ್ಲಿ ಕುಳಿತಿದ್ದಾನೆ. ಹೌದು, ಊಹಾಪೋಹ ದುಡ್ಡು, ಊಹಾಪೋಹ ವ್ಯವಹಾರ, ಊಹಾಪೋಹ ಒಂದು ಎಳೆದಾಟ ಒಂದುಂಟು. ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಮೇಷರಾಶಿ ಜಾಗ್ರತೆ. ಚೆನ್ನಾಗಿದೆ ಮಕ್ಕಳೇ. ಕುಂಭದ್ರು ಈ ಲಿಟಿಗೇಷನ್ ಇರೋ ವ್ಯವಹಾರಗಳು, ಈ ಮೈನಿಂಗು, ಕ್ರಷರು, ಲಿಟಿಗೇಷನ್ ಪ್ರಾಪರ್ಟಿ, ದಬ್ಬಾಳಿಕೆಯ ವ್ಯವಹಾರ ಬೇಡ ಮಕ್ಕಳು. ದೇವರು ಬಲ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, ಕೊಡಬೇಕು, ನಾವು ಕೊಟ್ಟು ಬಿಡ್ಬೇಕು. ಎಲ್ಲ ನಾನೇ ತಿನ್ಬೇಕು. ಎಂಥ ಜಾತಕಸ್ಥರಾದ್ರೂ ಪರಿಪೂರ್ಣವಾಗಿ ಒಳ್ಳೇದಿರಲ್ಲ ಮಕ್ಕಳೇ. ನಾ ಹೇಳಿದ್ನಲ್ಲ, ಮಿನಿಮಮ್ ಅಂದ್ರೂ 1200 ವರ್ಷ. ಇನ್ನೂ ಹೇಳ್ತಾರೆ, ನಾನು ಇನ್ನೊಬ್ಬರು 300 ವರ್ಷ ಬೇಕು ಕಣೋ ಒಂದೊಂದನ್ನು ಕಲೀಲಿಕ್ಕೆ ಜ್ಯೋತಿಷದಲ್ಲಿ ಅಂತ. ಈ 30 ವರ್ಷದಲ್ಲಿ ನಾನು ಜೇಡಿ ಮಣ್ಣು ಏನ್ ಕಲ್ತಿರ್ಬಲ್ಲೆ, ನನ್ನ ಮಟ್ಟಕ್ಕೆ ನನ್ನ ಪ್ರಯತ್ನ ಹೇಳ್ತಿದ್ದಾನೆ. ಸೊ ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಇನ್ವೆಸ್ಟ್ಮೆಂಟು, ಮನಿ ಡಬ್ಲಿಂಗು, ಮನಿ ಗ್ಯಾಂಬ್ಲಿಂಗು, ಬೆಟ್ಟಿಂಗು, ಈ ಥರದ್ದೇನೋ ಬರಬಹುದು. ಆ ಥರದ ವ್ಯಕ್ತಿಗಳು ನಿಮ್ ಜೊತೆಗೆ ಬರ್ಬೋದು. ಬುದ್ಧಿ ಕೆಡಿಸ್ತಕ್ಕಂಥ ವ್ಯಕ್ತಿಗಳು. ಜಾಗ್ರತೆ, ಸ್ವಲ್ಪ ನಿಧಾನ ಮಾಡಿ. ಆ ಥರದ ನಿರ್ಧಾರಗಳು ತಗೋಬೇಡಿ. ಗುರುಬಲ ಚೆನ್ನಾಗಿದೆ, ಸೂರ್ಯ ವಿಪರೀತ ಬಲವಾಗಿದ್ದಾನೆ. ಶುಕ್ರ ಮದುವೆ ಆಗದವರಿಗೆ ಮದುವೆ, 2ನೇ ಮದುವೆ ಯೋಗ ಅನ್ನೋವರಿಗೆ 2ನೇ ಮದುವೆ, 2ನೇ ಮಗು, 2ನೇ ಬದುಕು, 2 ಬಾರಿ ಸೋತಿದ್ರಿ, 3ನೇ ಬಾರಿ ಅಧಿಕಾರ ಬರಲೇಬೇಕು. ವಿಶೇಷ ಪ್ರಯಾಣಗಳುಂಟು, ದೂರ ಪ್ರಯಾಣಗಳುಂಟು. ಸ್ವಲ್ಪ ನೀವೇ ಡ್ರೈವ್ ಮಾಡೋದು ಬೇಡ. ಲಾಂಗ್ ಡ್ರೈವ್, ಬಸ್ಸೋ, ಟ್ರೈನೋ, ಪ್ಲೇನೋ ಹಿಂಗ್ ಹೋಗ್ಬಿಡಿ. ಹೌದು, ಅದೊಂದು ಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳ. ಅದೊಂದು. ಆದರೆ ಗುರು ಸೂರ್ಯನ ಸಾರದಲ್ಲಿರುವುದರಿಂದ ಚಂದ್ರನ್ ಸಾರಕ್ಕೂ ಬರ್ತಾನೆ, ಕುಜನ್ ಸಾರಕ್ಕೂ ಬರ್ತಾನೆ. ವಿಶೇಷವಾಗಿ ಆಯಿತು ಅಂತ ಹೇಳ್ದ ಅಂದ್ರೆ ಒಂದು ಗುರು ಯಂತ್ರವನ್ನ ನಿಮ್ಮ ಪರ್ಸಲ್ಲೋ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲೋ ಇಟ್ಕೊಳ್ಳಿ. ಯಾಕಂದ್ರೆ ಧರಿಸಬಹುದು ಇಲ್ಲ ಅನ್ನೋದೇನಿಲ್ಲ. ನಿಮ್ ಜಾತಕದಲ್ಲಿ ಗುರು ಹೇಗಿದೆ ನನಗೆ ಗೊತ್ತಿಲ್ಲ, ಯಾವ ದಶೆ ನಡೀತಿದೆ ಗೊತ್ತಿಲ್ಲ, ಯಾವ ಯೋಗ ನಡೀತಿದೆ ಗೊತ್ತಿಲ್ಲ, ಯೋಗಿನಿ ದಶಾ ನಡೀತಿದ್ಯಾ ಗೊತ್ತಿಲ್ಲ, ಬಾಧಕ ದಶಾ ನಡೀತಿದ್ಯಾ ಗೊತ್ತಿಲ್ಲ, ಮಾರಕ ದಶಾ ನಡೀತಿದೆ ಗೊತ್ತಿಲ್ಲ. ಹೌದು, ಇದ್ಯಾವುದು ಗೊತ್ತಿಲ್ಲದೆ ಸೀದಾ ತಗೊಬಂದು ನಿಮ್ಗೆ ಜ್ವರ ಬಂದಿದ್ಯಾ ಇಲ್ವಾ, ಯಾವ ಮಟ್ಟದಲ್ಲಿ ಇದೆ ಗೊತ್ತಿಲ್ಲ, ತಿನ್ಬಿಡಿ ಇದು ಅಂತ ಇದು ಮಾಡ್ಲಿಕ್ಕೆ ತಪ್ಪಾಗುತ್ತೆ. ಅದಕ್ಕೆ ಕೆಲವೊಂದ್ ಸಮಯ ಏನ್ ಮಾಡ್ತೇವೆ, ಇದನ್ನ ಪರ್ಸಲ್ ಇಟ್ಕೊಳ್ಳಿ, ಇಲ್ಲ ವ್ಯಾನಿಟಿ ಬ್ಯಾಗ್ ಅಲ್ಲಿ ಲೇಡೀಸ್ ಆದ್ರೆ, ಇಲ್ಲ ಜೆಂಟ್ಸ್ ಆದ್ರೆ ಪರ್ಸಲ್ಲೋ, ಇಲ್ಲ ನೀವು ಕೆಲಸ ಮಾಡೋ ಒಂದು ಟೇಬಲ್ ಡ್ರಾಯರೋ, ಈ ತರದ್ರಲ್ಲಿ ಒಂದು ಪುಟ್ಟದಾಗಿ ಒಂದು ಗುರು ಯಂತ್ರ ಇಟ್ಕೊಳ್ಳಿ. ಖಂಡಿತ ಗೌರವ ಹುಡ್ಕೊಂಡು ಬರುತ್ತೆ. ವಿಶೇಷ ಪ್ರಸಾದ ಪ್ರಾಪ್ತಿ, ವಿಶೇಷ ಮಾಲಾ ಪ್ರಾಪ್ತಿ, ವಿಶೇಷ ಪೇಟ ಪ್ರಾಪ್ತಿ. ಕೆಲವ್ರು ಪೇಟ ಆಡಕ್ ಬಂದ್ರೆ ಬಡ ಬಡ ಸ್ವಾಮಿ ಅಂತಾರೆ. ಹುಡುಕೊಂಡು ಬಂದಿದೆ ಇಡಿಸ್ಕೊಳ್ಳಿ ಸ್ವಾಮಿ, ಹುಡುಕೊಂಡು ಹಾರ ಬಂದಿದೆ ಹಾಕಿಸ್ಕೊಳ್ಳಿ ಸ್ವಾಮಿ, ಹುಡುಕೊಂಡು ಪ್ರಸಾದ ಬಂದಿದೆ ತಗೊಳ್ಳಿ ಸ್ವಾಮಿ. ಖಂಡಿತ ಈ ಒಂದು ವಾರದಲ್ಲಿ ನೋಡಿ, ಮೇಷರಾಶಿಯವರಿಗೆ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಏನೋ ಒಂದು ವಿಶೇಷವಾದಂತ ಮಾತುಕತೆ, ಸಮಾಧಾನ, ಓಡಾಟ. ಇವುಗಳೇನೋ ತಮ್ಮವನ್ನ ನೋಡಿದಿರಾ, ಹತ್ತಿರದವನ್ನ ನೋಡಿದಿರಾ, ಬೇರೆಯವರಿಂದ ಒಂದು ಬೆನ್ನು ತಟ್ಟತಕ್ಕಂಥ ಒಂದು ಮಾತುಗಳು ಬಂದಿದೆ. ಇವೆಲ್ಲವನ್ನು ನೋಡ್ತಿರತಕ್ಕಂಥ ಒಂದು ಪ್ರಭಾವ.
ಹೌದಲ್ವಾ? ಆಗಿರ್ಬೇಕು. ಖಂಡಿತ ನಾ ಹೇಳಿರ್ತಕ್ಕಂಥದ್ದು ಇಷ್ಟು ವಿಚಾರಗಳಲ್ಲಿ ನಿಮಗೆ ಸಮಾಧಾನ ಆಗಿದೆ ದಯಮಾಡಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚೆಚ್ಚು ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಬಂಧುಗಳಿಗೂ ನಿಮ್ಮವರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಇವತ್ತಿನ ದಿನ ಭವಿಷ್ಯಕ್ಕೆ ನೋಡ್ಬಿಡೋಣ. ಅದರಲ್ಲೂ ವಾರ್ಯಾನ್ ಯೋಗದ ಅನುರಾಧ ನಕ್ಷತ್ರ 26ನೇ ತಾರೀಕು ಶುಕ್ರವಾರ ಈ ಒಂದು ಪೂರ್ಣವಾಗಿ ತೃತೀಯ ದಿನ ಇರತಕ್ಕಂಥದ್ದು. ಇನ್ನು ದುಷ್ಟ ಮುಹೂರ್ತಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಬೆಳಿಗ್ಗೆ 8:31 9:21 ಹಾಗೆಯೇ ಮಧ್ಯಾಹ್ನ 12:42 ಮಧ್ಯಾಹ್ನ 2:22 ಇರತಕ್ಕಂಥ ಈ ಸಮಯ ಒಳ್ಳೆಯ ಸಮಯವಲ್ಲ ಮಕ್ಕಳೇ. ಕುಜರಾಹು ಸಂಧಿ, ಅನುರಾಧ ನಕ್ಷತ್ರ ಬೇರೆ, ಗೋಡೌನು, ದೊಡ್ಡ ದೊಡ್ಡ ವಾಹನಗಳು, ಬೆಂಕಿ, ಫ್ಯಾಮಿಲಿ 6 ಜನ 5 ಜನ ಈ ತರ ಗಾಡಿಗಳು, ಎಲ್ಲೋ ಒಂದು ಸಣ್ಣ ಪುಟ್ಟ ಇಂಜುರಿ ಆಗಿತ್ತು ಮೊದಲೇ, ಲಾಂಗ್ ಡ್ರೈವ್ ಹೋಗೋದು, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಹೋಗೋದು, ತುಂಬಾ ದೊಡ್ಡ ಗಾಡಿಗಳಿಗೆ ನಡೆಯುತ್ತೆ, ಜಾಗ್ರತೆ. ಅದರಲ್ಲೂ ಮೀನುಗಳು ಕುಳಿತಿದ್ದಾನೆ, ಹಡಗುಗಳು, ವಿಮಾನಗಳು, ದೊಡ್ಡ ದೊಡ್ಡ ವಾಹನಗಳು, ಟ್ರೈನುಗಳು, ಬಸ್ಸುಗಳು, ನೋಡಿ ಅಲ್ಲಲ್ಲಿ ಕಾರುಗಳು ಕುತ್ಕೋತಿದೆ ಅನ್ನತಕ್ಕಂಥದ್ದು, ಈ ತರದೆಲ್ಲ ನಡೀತಿದೆ. ಎಚ್ಚರಿಕೆ. ನಿಮ್ ಜೀವನದಲ್ಲಿ ಒಂದ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಎಚ್ಚರಿಕೆ ಅಂದಿರಿ. ಅದು ಆಲ್ರೆಡಿ ಸಿಗ್ನಲ್ ತೋರಿಸ್ಕೊಟ್ಬಿಟ್ಟಿದೆ. ನಾನು ಓಡಿಸೋದೇ ಗುರುಗಳೇ, ನಾನು ಹೋಗೋದೇ ಗುರುಗಳೇ, ನಾನು ಮಾಡೋದೇ ಗುರುಗಳೇ, ನಾನು ಏನು ಮಾಡಕ್ಕಾಗಲ್ಲ ಗುರುಗಳೇ. ನೋಡಿ ಎಲ್ಲ ಆದ್ಮೇಲೆ ಓಡ್ ಬರೋದು, ಎಲ್ಲ ಮುಗಿದ ಮೇಲೆ, ಮದುವೆ ಆದ್ಮೇಲೆ ನನ್ ಗಂಡ ಸರಿ ಇಲ್ಲ, ನಿನಗ್ ನಿಜವಾಗ್ಲೂ ಗಂಡನ್ ಸುಖವೇ ಇಲ್ಲ, ಕೇಳ್ಕೊಂಡ್ಯಾ, ತೋರಿಸ್ಕೊಂಡ್ಯಾ, ನನ್ಗೆ ನಾನು ಹೆಂಡತಿ ಪೀಡೆ ಅಲ್ಲ, ನಿನಗೆ ಯಾರನ್ನ ಮದುವೆ ಆದ್ರೂ ಹೆಂಡತಿಯಿಂದ ನೋವೆ. ಹೌದು ಸರ್, ನಮ್ಮ ಮನೇಲಿ ಕೆಲಸದವ್ರು ಪದೇ ಕದೀತಾರೆ. ಖಂಡಿತ ಆ ಚೋರ ಅನ್ನೋ ನಿಮ್ ಜಾತಕದಲ್ಲಿದೆ. ನೀವು ಯಾರನ್ನ ನಿಮ್ಮ ಅಣ್ಣನ ಕೈ ಕೀ ಕೊಟ್ರು ಕೂಡ ಅವನು ಕದೀತಾನೆ. ಕೇಳ್ಕೊಂಡಿದ್ರಾ, ತಿಳ್ಕೊಂಡಿದ್ರಾ? ಪದೇ ಆಪರೇಷನ್ ಆಗ್ತಿದೆ ಸರ್, ನಿಮ್ ಜಾತಕದಲ್ಲಿ ಆರೋಗ್ಯ ಅನ್ನೋದು ಇದೆಯಾ, ಸರ್ಜರಿ ಅನ್ನೋದು ಇದೆಯಾ, ತಿಳ್ಕೊಂಡಿದ್ದೀರಾ? ಸರ್ ಪದೇ ನನ್ನ ಸ್ನೇಹಿತರಿಂದ ಮೋಸ, ಬಂಧುಗಳಿಂದ ಮೋಸ, ಅದು ನಿಮ್ಮ ಜಾತಕದೇ ತಪ್ಪು, ತಿಳ್ಕೊಂಡಿದ್ದೀರಾ ವ್ಯವಹಾರ ಮಾಡೋಕ್ ಮೊದ್ಲು? ಸರ್ ಸೈಟ್ ತಗೊಂಡೆ ಸರ್, 2-3 ಸಲ ಮನೆ ಕಟ್ಟಕ್ಕೆ ಟ್ರೈ ಮಾಡಿದೆ, ಏನ್ ಮಾಡಿದ್ರು ಆಗಿಲ್ಲ. ನಿಮ್ಗಿಲ್ಲ, ಕೇಳಲ್ಲ, ಕಟ್ಬಿಡೋದು, ಮನೆಗೆ ಹೋಗಿ 6 ತಿಂಗಳಿಗೋ 6 ವರ್ಷಕ್ಕೋ ಬಿರುಗಾಳಿ ಬೀಸಿ ನಜ್ಜು ಗುಜ್ಜು ಆಗಿ ಯಾಕಪ್ಪ ನಾನು ಈ ಮನೆಗೆ ಬಂದೆ ಅಂತ ಆಮೇಲೆ ಓಡ್ ಬರೋದು. ಹೌದು, ಈ ತರದ ಭಾವಾರ್ಥದಲ್ಲಿ ಒದ್ದಾಡತಕ್ಕಂಥದ್ದಿರುತ್ತದೆ. ಎಚ್ಚರಿಕೆ. ದಯಮಾಡಿ ಚೆಕ್ ಮಾಡಿಸ್ಕೊಳ್ಳಿ. ಕುಜರಾಹು ಸಂಧಿ ಇರೋದನ್ನ, ಆಮೇಲೆ ಬುಧನ್ ಜೊತೆ ಬೇರೆ ಸೇರಿದ್ನ, ಗ್ಯಾರಂಟಿ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಹಿಟ್ ವಿಕೆಟ್ಗಳು ಬೀಳ್ತವೆ. ತುಂಬಾ ದೊಡ್ಡದಾದಂತ ಅನಾಹುತಗಳು ಬೀಳ್ತಕ್ಕಂಥದ್ದಾಗುತ್ತೆ. ತುಂಬಾ ಹುಷಾರ್, ತುಂಬಾ ತಲೆ ಓಡುತ್ತೆ. ಕುಜ ಬುಧ ಸೇರಿದಾಗ ಅಂತಿಂತದ್ದಲ್ಲ, ನಾನೇ ರೈಟು, ನಾನು ಹಾಕಿದ್ದೆಲ್ಲ ಕರೆಕ್ಟು ಅಂತ ಅವೆಲ್ಲ ಇಲ್ಲ. ಪಪ್ಪು ಹುಡುಕವು ಅಷ್ಟೇ ನಮ್ ಗುರುಗಳು ಹೇಳೋದು. ಜಾಗೃತೆ ಅಂತ ಹೇಳ್ತಾ, ಅನುರಾಧ ನಕ್ಷತ್ರ ಮುಖ್ಯವಾಗಿ ತಾರಾಬಲ ನೋಡ್ಬಿಡೋಣ. ಯಾವ ನಕ್ಷತ್ರಕ್ಕಿದೆ ಈ ಅನುರಾಧ ನಕ್ಷತ್ರ ಅಂತ? ಅಶ್ವಿನಿ, ಕೃತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ದಿನಬಲ, ತಾರಾಬಲ, ಚಂದ್ರಬಲ. ಮೇಷರಾಶಿ. ಚಂದ್ರ ವಿಶೇಷವಾಗಿ ಅಷ್ಟಮದಲ್ಲಿ ಶನಿಯ ಸಾರದಲ್ಲಿದ್ದರೂ ಶನಿ ಬಂದು ಸಣ್ಣದಾಗಿ ಗುರುವಿನ ಸಾರದಿಂದ ನೋಡ್ತಿದ್ದಾನೆ. ಅದ್ಭುತ, ಚೆನ್ನಾಗಿದೆ, ತೊಂದರೆ ಇಲ್ಲ.
ಅನಗತ್ಯ ಖರ್ಚು, ಮನೆಗೋಸ್ಕರ, ವೃತ್ತಿಗೋಸ್ಕರ, ವ್ಯಾಪಾರಕ್ಕೋಸ್ಕರ, ಕುಟುಂಬಕ್ಕೋಸ್ಕರ, ಹಾಗೆ ದುಡ್ಡು ಬರುತ್ತೆ, ಹಾಗೆ ಖರ್ಚು ಮಾಡ್ತೀರಾ. ಆಕಸ್ಮಿಕ ರಜೆಗಳಿದೆ, ಎಲ್ಲೋ ಟ್ರಿಪ್ ಹೋಗೋಣ, ದೇವಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಈ ತರದ್ದು ಒಂದು ಯೋಗ ಬರುತ್ತೆ. ಗಂಗಾ ಸ್ನಾನ, ಚಂದ್ರ ಗುರುಸಾರದಲ್ಲಿದ್ದು ಇಲ್ಲ ಶನಿಸಾರದಲ್ಲಿದ್ದು ಅಷ್ಟಮದಲ್ಲಿದ್ದರೆ ದೇವಿ ಕ್ಷೇತ್ರ ಇಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಅಂತ ಕೂಡ ಹೇಳ್ತೇವೆ. ಅಂಥದ್ದೊಂದು ಯೋಗ ಉಂಟು. ಇಲ್ಲ ಪ್ರಸಾದ ಆದ್ರೂ ಹುಡ್ಕೊಂಡು ಬರುತ್ತೆ, ಒಳ್ಳೇದಾಗ್ಲಿ. ಇನ್ನು ವೃಷಭ ರಾಶಿ, ಶನಿ ಅದ್ಭುತವಾಗಿ ದಶಮದಲ್ಲಿ ಕುಳಿತಿದ್ದಾನೆ. ಚಂದ್ರ ಸಪ್ತಮದಲ್ಲಿ ಶನಿಸಾರದಲ್ಲಿರುವುದರಿಂದ ಸ್ಟೀಲು, ಸಿಮೆಂಟು, ಆಯಿಲು, ಪೆಟ್ರೋಲು, ರಾಜಕೀಯ, ಅಧಿಕಾರ, ಜಡ್ಜು, ಲಾಯರು, ಅಡ್ವೈಸರು, ಅಡ್ವೊಕೇಟು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂತ ಅಭಿವೃದ್ಧಿ. ಮಿಥುನ ರಾಶಿ, ಚಂದ್ರ ಶನಿಸಾರದಲ್ಲಿ ಸ್ವಲ್ಪ ಯಾಕೋ ಅಳುಕಿನ ಭಾವ, ಆಗುತ್ತಾ, ನಡೆಯುತ್ತಾ, ಏನೂ ಆಗೋಲ್ಲ, ನಮ್ಮ ಕರ್ತವ್ಯ ನಾವು ಮಾಡಿದ್ದೇವೆ. ನೋಡಿ, ತಮಾಷೆ ಗೊತ್ತಾ, ಅಮಿತಾಬ್ ಬಚ್ಚನ್ನ 5% ಅಭಿಷೇಕ್ ಬಚ್ಚನ್ ಆಗ್ಲಿಲ್ಲ. ಅಮಿತಾಬ್ ಬಚ್ಚನ್ನ 5% ಆ ಸಕ್ಸಸ್ಸು, ದುಡ್ಡು, ಹೆಸರು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸಚಿನ್ ತೆಂಡೂಲ್ಕರ್ನ ಮಗ ಅರ್ಜುನ್ ತೆಂಡೂಲ್ಕರ್ 5% ಆ ಒಂದು ಹೆಸರು, ಕೀರ್ತಿ, ಗಳಿಕೆ ಪಡೆಯಲು ಸಾಧ್ಯವಾಗಲಿಲ್ಲ. ನೋಡಿ, ಗಮನಿಸಿ ನೋಡಿ, ಅಲ್ಲೊಂದು ಲೆಕ್ಕಾಚಾರ ಮಕ್ಕಳೇ. ಯಾಕೆ ಅಂದ್ರೆ ಬಾಧ್ಯತ. ಶಾರುಖ್ ಖಾನ್ ಮಗ ಕೂಡ ನೋಡಿ, ಅಪ್ಪ ಅವ್ರಿಗೇನಿಲ್ಲ ಮಕ್ಕಳೇ, ಅಮಿತಾಬ್ ಬಚ್ಚನ್ ಹತ್ರ ಏನಿಲ್ಲ ಹೇಳಿ, ತೆಂಡೂಲ್ಕರ್ ಹತ್ರ ಏನಿಲ್ಲ, ಒಂದು ಫೋನ್ ಕಾಲ್, ಭಾರತ ರತ್ನ, ನೆನ್ಪಿಟ್ಕೊಳ್ಳಿ. ಆ ಮಿನಿಸ್ಟರ್ ಕಡಿಮೆ ಅಂದ್ರೆ 1500 ಕೋಟಿಯ ಒಡೆಯ. 15 ಲಕ್ಷಕ್ಕಿರ್ಲಿಲ್ಲ, 1500 ಕೋಟಿಯ ಒಡೆಯ, ಇಂಡಸ್ಟ್ರಿಯಲಿಸ್ಟ್. ಹೆಣ್ಮಗಳು ಇಷ್ಟಪಟ್ಟು ಬಂದು ಮದುವೆ ಆಗ್ತಾಳೆ, ಆತನಿಗಿಂತಲೂ 5 ವರ್ಷ ದೊಡ್ಡವಳು. ತಮಾಷೆ ನೋಡಿ. ತೆಂಡೂಲ್ಕರ್ನ ನೋಡಿ, ಶಾರುಖ್ ಖಾನ್ ನೋಡಿ. ಶಾರುಖ್ ಖಾನ್ ಹತ್ರ ಏನಿಲ್ಲ, ಎಷ್ಟು ದುಡ್ಡು, ಮಗನನ್ನ ಸ್ಟಾರ್ ಮಾಡ್ಬೋದಲ್ವಾ. 5% ಆ ಹೆಸರು, ಆ ಗಳಿಕೆ. ಅಮಿತಾಬ್ ಬಚ್ಚನ್ ಒಬ್ಬ ಲಿವಿಂಗ್ ಲೆಜೆಂಡ್ ಅಂತ ಹೇಳ್ತೇವೆ. ರಜನಿಕಾಂತ್ ಅವರ ಮಕ್ಕಳು ಅಲ್ಲಿ ನೋಡಿ 5%. ಮೊನ್ನೆ ಕೂಡ ಲಾಲ್ ಸಲಾಂ ಅಂತ ಪಾಪ ಆ ಮಗು ಅಷ್ಟು ಕಷ್ಟಪಟ್ಟು ತೆಗೆಯುತ್ತೆ, 3ನೇ ದಿನಕ್ಕೆ ಥಿಯೇಟರ್ ಮಾಯ ಆಗೋಗುತ್ತೆ. ಆಕೆ ಮುಟ್ಟಿದ್ದೆಲ್ಲ ಮಣ್ಣೆ ಪಾಪ. ವೆರಿ ಟ್ಯಾಲೆಂಟೆಡ್, ವೆರಿ ಹಾರ್ಡ್ ವರ್ಕ್. ಪರ್ಸನಲ್ ಲೈಫ್ ನಲ್ಲೂ ಕೂಡ ಬಿರುಗಾಳಿ ಆ ತಾಯಿ ಜೀವದ್ದು. 5% ಸಕ್ಸಸ್ ಕೊಟ್ಟಿಲ್ಲ. ಯಾವುದಾ ಶಕ್ತಿ ನೋಡಿ, ಇವ್ರ ಹತ್ರ ಏನೂ ಇರ್ಲಿಲ್ಲ. ದೇ ಬಿಕಮ್ ಲೆಜೆಂಡ್ಸ್. ಅಮಿತಾಬ್ ಬಚ್ಚನ್ ಹತ್ರ ಏನಿತ್ತು, ಹಿ ವಾಸ್ ರಿಜೆಕ್ಟೆಡ್ ಸೋ ಮೆನಿ ಥಿಂಗ್ಸ್. ಶಾರುಖ್ ಖಾನ್ ಗಮನಿಸಿ ನೋಡಿ. ತೆಂಡೂಲ್ಕರ್ ಇವನ್ ಯಾರೋ ಮಗನ್ ಕರ್ಕೊಂಡ್ ಬಂದ, ಮೀಸೆ ಮೂಗಿನ ಕೆಳಗಡೆ ಒಂದ್ ಮೀಸೆ ಕೂಡ ಇಲ್ಲ, ಇವನ್ ಹಾಲ್ ಕುಡಿಯೋ ಮಗನ್ ಕರ್ಕೊಂಡ್ ಬಂದವ್ರಂತ ಪಾಕಿಸ್ತಾನದವರು. ಬಿಟ್ರು ನೋಡಿ ಬೌನ್ಸರ್ಗಳು, ಮೂಗಿನಿಂದ ಬಳಬಳ ಇಟ್ಟ ನೋಡಿ. ಆಮೇಲೆ ನೆಕ್ಸ್ಟ್ ಬಾಲ್ 4. ಹೌದು, ಏನ್ ಕಷ್ಟಪಟ್ಟಿಲ್ಲ ಅವರು. ಅವ್ರಿಗೆ ಗೊತ್ತಿಲ್ಲದ ವೀಕ್ನೆಸ್, ಅವ್ರಿಗೆ ಗೊತ್ತಿಲ್ಲದ ಸ್ಟ್ರೆಂತ್, ಅವ್ರಿಗೆ ಗೊತ್ತಿಲ್ಲದ ಕಾಂಟ್ಯಾಕ್ಟ್. ಅವ್ರ ಮಕ್ಳನ್ನ ಏನ್ ಮಾಡ್ಬೋದಿತ್ತು. ಮಗನನ್ನ ಮುಟ್ಟೋಕೆ ಮೊದಲು ಅಪ್ಪನನ್ನ ಒಂದ್ಸಲಿ ಕೇಳ್ಬೇಕಿತ್ತು ಅಂತಾನೆ ಶಾರುಖ್ ಖಾನ್ ಒಂದ್ ಮೂವಿನಲ್ಲಿ. ನಿಜವಾಗ್ಲೂ ಆ ತರದ ಒಂದು ಎಡವಟ್ಟಲ್ಲಿ ಸಿಕ್ಕಾಕೊತ್ತಾನೆ ಮಗ. ಅಲ್ಲೆಲ್ಲ ಕಾಮನ್ ಅಪ್ಪ, ನಮಗ್ ಗೊತ್ತಿಲ್ಲ. ಆ ರಂಗದಲ್ಲಿ ಅದೆಲ್ಲ, ಆ ಊರಿನಲ್ಲಿ ಅದೆಲ್ಲ ಕಾಮನ್. ಎಲ್ರು ಕಣ್ಮುಚ್ಕೊಂಡ್ ಸುಮ್ನೆ ಕೂತಿದಾರೆ, ಏನೋ ಮಾಡ್ಕೊಳ್ಳಿ ಅಂತ. ದೊಡ್ಡವ್ರ ಕಥೆಗಳೆಲ್ಲ ದೊಡ್ಡದಾಗಿರುತ್ತೆ. ತಮಾಷೆ ನೋಡಿ, ಎಲ್ಲಿದೆ ಯಾವುದಾ ಶಕ್ತಿ? ಆ ಪ್ರಣವ ಶಕ್ತಿ. ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಗಳ ನಡುವೆ ಈ ಹೆಸರು ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೆ. ಯು ನೇಮ್ ಇಟ್, ಎನಿ ಟಾಪ್ 10 1% ಐ ವಿಲ್ ನೇಮ್ ಯು. ಹೌದು, ಜಾತಕ ಹೇಳಿರ್ತಕ್ಕಂಥ ಸೌಭಾಗ್ಯ, ವಾಗ್ದೇವಿಯಿಂದ, ಯು ನೇಮ್ ಇಟ್. ನೀವು ತೋರಿಸಿ ಈ ರಂಗದಲ್ಲಿ ಇವರು ಅಂತ ಹೇಳಿ. ತುಂಬಾ ದೊಡ್ಡ ಚೀಫ್ ಸೈಂಟಿಸ್ಟ್ ಅಂತ ಒಂದು ಟಾಪ್ 10 ವ್ಯಕ್ತಿಗಳಲ್ಲಿ ಒಬ್ರಿಗೆ ಹೇಳಿದ್ದಾನೆ. ತುಂಬಾ ಟಾಪ್ 10 ಗೈನಕಾಲಜಿಸ್ಟ್ಗಳಲ್ಲಿ ಒಬ್ರಿಗೆ ಹೇಳಿದ್ದಾನೆ. ತುಂಬಾ ಟಾಪ್ 10 ಬಿಸ್ನೆಸ್ ಮ್ಯಾಗ್ನೆಟ್ ಈ ರಂಗ ಅಂತಕ್ಕಂಥದ್ದು, ಲಿಕ್ಕರ್ ಬ್ಯಾರೆನ್ಸ್ ಹೇಳಿದ್ದಾನೆ. ದೈವ ಈ ವಾಗ್ದೇವಿಯಿಂದ ನನಗ ಖಂಡಿತ ಇಲ್ಲ. ಪ್ರಕೃತಿ ಮಾತೆಯ ಆಶೀರ್ವಾದ. ನಾನಲ್ಲವೇ ಅಲ್ಲ, ಈಗಲೂ ಅದೇ ಭಯ.
ಅದಕ್ಕೆ ಇದನ್ನೆಲ್ಲ ಬಿಟ್ಟು ಹೊಡಗೋಕೆ ಯೋಚನೆ ಮಾಡ್ತಾನೆ. ಅಯ್ಯೋ ತಾಯಿ ಇಷ್ಟು ಕೊಟ್ಟಿಲ್ಲ ಸಾಕು, ಇನ್ನು ಇದಕ್ ಮೀರಿದ ಆಸೆ ಏನು, ಇದಕ್ ಮೀರಿದ ಆಸೆ ಏನು ಅಂತ. ಹೌದು ಮಕ್ಕಳೇ, ಯಾವುದೋ ಒಂದು ಮಹತ್ ಶಕ್ತಿ, ಗುರು ಶಕ್ತಿ, ದೇವಿ ಶಕ್ತಿ ಮಾತ್ರ ನಡೆಸಬೇಕು. ಅದರಿಂದ ಅದರ ಮೇಲೆ ಭಾರ ಹಾಕಿ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ಗೆಲುವು ಸೋಲು ಆಮೇಲೆ ಬಿಡಿ. ಮಿಥುನ ರಾಶಿ ಅಂಥದ್ದೊಂದು ಬಹುದೊಡ್ಡ ಬದಲಾವಣೆ ನಿಮ್ ಜೀವನದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಇವತ್ತು ಅದಕ್ಕೆ ಅಂಕುರಾರ್ಪಣೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ಹೆಜ್ಜೆ ಹಾಕಿ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಸಾರದಲ್ಲಿರೋದ್ನ ಏನೋ ಭಾರ, ಏನೋ ಒದ್ದಾಟ. ಶನಿ ಬೇರೆ ಅಷ್ಟಮದಲ್ಲೇ ಇದ್ದಾನೆ. ಯಾರೋ ನಂಬದವ್ರಿಗೆ ದುಡ್ಡು ಕೊಟ್ಟು ಯಾವುದೋ ಬರಬೇಕಾದ ಕೆಲಸ, ಆಗಬೇಕಾದ ಕೆಲಸ ಏನೋ ವಿಳಂಬ, ಏನೋ ಎಳೆದಾಟ, ಏನೋ ತೊಳಲಾಟ. ಶ್ರೀನಿವಾಸ ಸುಪ್ರಭಾತ ಕೇಳತಕ್ಕಂಥದ್ದು ಮಾಡಿ, ಶ್ರೀನಿವಾಸ ಕಲ್ಯಾಣ ಅದರ ಒಂದು ಸರ್ಗವನ್ನ ಕೇಳತಕ್ಕಂಥದ್ದು ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಹೊರೆಯಿಂದ ಇಳಿಸ್ಕೋತೀರಿ. ಸಿಂಹರಾಶಿ, ಅರ್ಧ ಗೆಲುವು ಅರ್ಧ ಸೋಲು. ಯಾಕಂದ್ರೆ ಚಂದ್ರ ಶನಿ ಸಾರದಲ್ಲಿ ಕೂತಿದ್ದಾನೆ ಪಟ್ಟಾಗಿ, ಶನಿಯು ಕೇಂದ್ರದಲ್ಲಿ ಕುಳಿತಿದ್ದಾನೆ. ಅಲ್ಲಿಗೆ ನೋಡ್ದಾಗಾಯ್ತು. ಶನಿ ಚಂದ್ರ ದೃಷ್ಟಿ ಪುನರ್ಪು ದೋಷಂ. ಅರ್ಧ ಗೆಲುವು ಅರ್ಧ ಸೋಲು ಅಂದ್ರೆ ಪರಿಶ್ರಮ ಜಾಸ್ತಿ, 16 ಗಂಟೆ ಓಡಾಟ, 8 ಗಂಟೆ ಲಾಭ ಅನ್ನತಕ್ಕಂಥ ಒಂದು ಭಾವ ಇದು ಇರತಕ್ಕಂಥ ಒಂದು ದಿನ ವಿಶೇಷವಾಗಿ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ಶನಿ 6ನೇ ಮನೆ, ಚಂದ್ರ 3ನೇ ಮನೆ. ಅಂದುಕೊಂಡಂತ ಕೆಲಸ ಕಾರ್ಯ, ಸುತ್ತಾಟ, ಓಡಾಟ ಇವೆಲ್ಲವನ್ನು ಪಡೆಯತಕ್ಕಂಥ ದಿನ. ಇನ್ನು ತುಲಾ ರಾಶಿ, ಚಂದ್ರ 2ನೇ ಮನೆ, ಮಾತು ಜಾಗ್ರತೆ. ನಮ್ಮ ಮಾತೆ ಶನಿ ಸಾರದಲ್ಲಿದ್ರೆ ಏನಾದ್ರೂ ಒಂದು ಮಾತಾಡ್ಬಿಡ್ತಾರೆ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡೋಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡೋದು, ಯಾವಾಗ ಏನ್ ಮಾತಾಡ್ಬೇಕು ಅದು ಮಾತಾಡೋಲ್ಲ, ಬೇರೆ ಏನೋ ಮಾತಾಡೋದು. ಇದು ಅಪವಿತ್ರ ಮಾತು, ಅಪಾರ್ಥ ಮಾತು, ಅನ್ವರ್ಥ ಮಾತು, ಅರ್ಥವಿಲ್ಲದ ಮಾತು, ಈ ತರದ್ ಏನೋ ಒಂದು ನಡೆಯತಕ್ಕಂಥದ್ದು, ಏನೋ ಒಂಥರ ಭಯಾಂದೋಲನಗಳಿಂದ. ಓಂ ನಮೋ ಭಗವತೆ ವಾಸುದೇವಾಯ. ಮನೇಲಿ ಒಂದು ಪುಟ್ಟದಾಗಿ ಒಂದು ತುಪ್ಪದ ದೀಪ ಹಚ್ಕೊಳ್ಳಿ, ಸಮಾಧಾನ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಶನಿ ಸಾರ, ಹೊರೆ, ಕಮಿಟ್ಮೆಂಟ್, ಓಡಾಟ, ಸುತ್ತಾಟ ಇವೆಲ್ಲವನ್ನು ನೋಡತಕ್ಕಂತ ಒಂದು ದಿನವಾಗಿರುತ್ತೆ. ಇದೆ, ತೊಂದರೆ ಏನಿಲ್ಲ. ಯಾಕಂದ್ರೆ ಶನಿ ಗುರು ಸಾರದಲ್ಲಿದ್ದು, ಗುರು ಅತಿ ಶೀಘ್ರದಲ್ಲೇ ಮೂವ್ಮೆಂಟ್ ಆಗ್ತಿದ್ದಾನೆ. ಅದರಿಂದ ಇವತ್ತಿಂದಲೇ ಒಂದೊಂದೇ ಹೊರೆ ಬೆಳೆಸ್ಕೊಳ್ತಕ್ಕಂಥ ಒಂದು ಯೋಗ, ಯೋಗ್ಯತಾ, ಸಾಮರ್ಥ್ಯ ನಿಮಗಿರತಕ್ಕಂಥ ದಿನ. ಇನ್ನು ಧನುಸು ರಾಶಿ, ಖರ್ಚು ಜಾಸ್ತಿ. ಮನೆಯವ್ರಿಗೋಸ್ಕರ, ಕುಟುಂಬಕ್ಕೋಸ್ಕರ, ಸ್ವಂತ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಖರ್ಚು ವೆಚ್ಚಗಳ ಬಾಬತ್ತು ಜಾಸ್ತಿ. ಮಕರ ರಾಶಿ ಲಾಭಕರ, ಚೆನ್ನಾಗಿದೆ. ಚಂದ್ರ ಲಾಭದಲ್ಲಿದ್ದಾನೆ, ಶನಿ ಧನಸ್ಥಾನದಲ್ಲಿದ್ದಾನೆ. ಆಯಿಲು, ಪೆಟ್ರೋಲು, ಲಿಕ್ಕರು, ರಾಜಕೀಯ, ಪೊಲೀಸು, ಗುಪ್ತಚರ ಇಲಾಖೆ, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಡಾಕ್ಟರು, ಈ ತರದ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ, ಲಗ್ನದಲ್ಲೇ ಶನಿ, ದಶಮದಲ್ಲಿ ಚಂದ್ರ, ಓಡಾಟ, ಸುತ್ತಾಟ, ಬಳಲಿಕೆ, ಸ್ವಲ್ಪ ರೆಸ್ಟ್ ತಗೊಳ್ಳೋ ಟೈಮ್ ಕೂಡ ಇವತ್ತು. ವಿಪರೀತ ರೆಸ್ಟು ಇರುತ್ತೆ. ಆನಂದೋ ಬ್ರಹ್ಮ, ಎಂಜಾಯ್ ಇಟ್. ಹೌದು, ಚೆನ್ನಾಗಿದೆ. ಶನಿ ಭಾವಕ್ಕೆ ರೆಸ್ಟ್, ಮನೆಯವ್ರ ಜೊತೆ, ಕುಟುಂಬದವ್ರ ಜೊತೆ, ಆತ್ಮೀಯರ ಜೊತೆ. ಜಾಸ್ತಿ ಹುಳಿ ಉಪ್ಪು ಖಾರ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬೇಡಿ, ಇನ್ನೇನು ತೊಂದರೆ ಇಲ್ಲ. ಇನ್ನು ಮೀನ ರಾಶಿ, ವಿಶೇಷವಾಗಿ ಚಂದ್ರ ಭಾಗ್ಯದಲ್ಲಿದ್ದು ಶನಿ 12ನೇ ಮನೆಯಲ್ಲಿರೋದ್ರಿಂದ ವ್ಯಾಪಾರದಲ್ಲಿದ್ದೀರಾ, ಎಕ್ಸ್ಪ್ಯಾನ್ಷನ್ಗೆ, ವೃತ್ತಿಯಲ್ಲಿದ್ದೀರಾ, ಎಲ್ಲ ದೂರದ ಬದಲಾವಣೆ, ಇದು ನಿಮ್ಮನ್ನ ಸ್ವಲ್ಪ ಸ್ಟ್ರೆಸ್ ಮಾಡಿಸ್ತಕ್ಕಂಥದ್ದಾಗಬಹುದು. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಹುಳಿ ಪದಾರ್ಥಗಳಿಂದ ದೂರವಿರಿ. ಸ್ವಲ್ಪ ಆರ್ಥರೈಟಿಸ್ ಪ್ರಾಬ್ಲಮ್, ಈ ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಸಯಾಟಿಗ ಸಮಸ್ಯೆ ಸ್ವಲ್ಪ ಬಳಲ್ತಕ್ಕಂಥದ್ದು ಸ್ವಲ್ಪ ಉಂಟು. ಮಿಕ್ಕಂತೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ವೋಟ್ ಮಾಡಿ. ಹೌದು, ರಜಾ ಸಿಕ್ಕಿದ ಸುತ್ತಾಣ ಗುರುಗಳೇ, ದಯಮಾಡಿ ಹೇಳ್ತಾನೆ, ನಮ್ಮ ಶಕ್ತಿಯನ್ನ ನಾವು ಪರಿಚಯ ಮಾಡಿಕೊಡಬೇಕು. ನಮ್ಮ ಶಕ್ತಿಯನ್ನ ನಾವು ಪರಿಚಯ ಮಾಡಿಕೊಡಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ನಾವು ತೋರಿಸ್ಬೇಕು ಮಕ್ಕಳೇ. ನಮ್ಮನ್ನು ಅವಮಾನಿಸಿದ್ದಾರೆ, ನಮ್ಮನ್ನ ದೂರ ಇಟ್ಟಿದ್ದಾರೆ, ನಮ್ಗೆ ಕೊಡ್ಬೇಕಾದ ನೀರು, ನಮ್ಗೆ ಕೊಡ್ಬೇಕಾದಂತ ಎಷ್ಟೋ ಸವಲತ್ತುಗಳು ಇವರೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ನಾವು ತೋರಿಸ್ಬೇಕು.
ನಮಗೆ ಅಂತ ಒಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತಕ್ಕೋಸ್ಕರ ಆದ್ರೂ ಬಂದು ಆ ಸಿದ್ಧಾಂತದ ವ್ಯಕ್ತಿಗೆ ಓಟ್ ಹಾಕಿ. ಇದಾರಲ್ವಾ, ನೀವು ಒಬ್ಬ ವ್ಯಕ್ತಿ ನಂಬ್ತಿರಲ್ವಾ, ವ್ಯಕ್ತಿಗತವಾಗಿಯೋ ಏನೋ ಒಂದಿದೆ, ದಯಮಾಡಿ ಹೊರಗಡೆ ಬನ್ನಿ, ಕೇಳಿ ನಿಮ್ ಸ್ನೇಹಿತನ ಕೇಳಿ, ನಡೆಯೋ ನಾನು ಬರ್ತೀನಿ, ತೋರ್ಸೋ, ಇಲ್ಲೆಲ್ಲ ವಾಟ್ಸಪ್ ಅದು ಇದು ಇದೆಯಲ್ಲ, ಫೋಟೋ ತೋರ್ಸೋ, ತೆಗಿಯೋ, ವಿಡಿಯೋ ಕಾಲ್ ಮಾಡೋ, ತೋರ್ಸಿ ಅಂತೇಳಿ. ಏನೇನಕ್ಕೂ ಬಳಸ್ತಿರಲ್ವಾ, ಫೋನ್ ಮಾಡೋ, ನೋಡೋಣ ಎಲ್ರು, ನಾನೇ ಬರ್ತೀನಿ ಗಾಡಿ ತಗೊಂಡು, ನಡಿಯೋ, ನಿನ್ ಬೂತ್ ಎಲ್ಲಿದೆ ಹೇಳೋ, ನಡಿಯೋ, ಹಾಕೋ. ನೀನ್ ಯಾರಿಗಾಗ್ತೀವಿ ನೀವು ಅಡ್ವೈಸ್ ಮಾಡಬೇಡಿ, ಯಾರಿಗೂ ಅಡ್ವೈಸ್ ಮಾಡಬೇಡಿ. ಅವ್ರವ್ರು ಗೊತ್ತಿದೆ, ಮನೇಲಿ ತುಂಬಾ ವಯಸ್ಸಾದವರಿದ್ರೆ ಅವ್ರಿಗೆ ಹೇಳಿ, ನಿಮ್ಗೆ ಇಷ್ಟ ಇದ್ರೆ. ಅವ್ರಿಗೂ ಒಂದು ಇಷ್ಟ ಇರುತ್ತೆ, ಹಳೆ ಪಕ್ಷ ಹೊಸ ಪಕ್ಷ. ನಮಗೇನ್ ಗೊತ್ತರ ಮಕ್ಳೇ, ಒಂದು ಎಲೆಕ್ಷನ್ ಅಂದರೆ ಸುಮ್ಮನೆ ಅಲ್ಲ, ಅಖಂಡ ಭಾರತ, ನನ್ನ ದೇಶ, ನನ್ನ ದೇಶ ಮುಖ್ಯ. ಎಲ್ಲೋದ್ರೂ ನಾನು ಭಾರತೀಯ ಅಂತ ಹೇಳ್ಕೊಳ್ಳು, ನೀನು ಇಂಡಿಯನ್ ಅನ್ಬೇಕು, ಅವನು ಅದನ್ನು ತೋರಿಸ್ಬೇಕು ಅಂದ್ರೆ ನಾವು ಓಟ್ ಹಾಕ್ಬೇಕು. ಅಖಂಡ ಭಾರತ ಸಂಕಲ್ಪ, ನನ್ನ ದೇಶ, ನನ್ನ ಭರತಖಂಡ, ನನ್ನ ಭಾರತ ದೇಶ, ನಾನು ಭಾರತದಲ್ಲಿ ಹುಟ್ಟಿದೆ, ನಮ್ಗೆ ಅಂತದೊಂದು ಮರ್ಯಾದೆ. ಹೊರಗಡೆ ಅವ್ರು ಮಾತಾಡ್ಬೇಕು, ಈಸ್ ಅನ್ ಇಂಡಿಯನ್ ಪಾ. ನಮ್ಮನ್ನು ಗುರ್ತಿಸೋರು ಇರ್ಲಿಲ್ಲ, ಈಗ ಗುರುತಿಸ್ತಿದಾರೆ. ಆ ಗುರುತಿಸೋಕ್ಕೋಸ್ಕರ ಆದ್ರೂ ನಾವು ಇಡೀ ವಿಶ್ವಕ್ಕೆ ತೋರಿಸ್ಬೇಕು ನಾವ್ ಯಾರು ಅಂತ, ನಮ್ ಶಕ್ತಿ ಏನು ಅಂತ, ನಮ್ಮ ಸಾಮರ್ಥ್ಯ ಏನು ಅಂತ. ನೀವು ನಂಬಲ್ಲ, ಇವತ್ತು ಬ್ರಾಹ್ಮೋಸ್ ಕ್ಷಿಪಣಿ ಅಂತ ಏನ್ ಮಾತಾಡ್ತೇವೆ, ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಒಂದು ಬ್ಯಾಚ್ ಎಕ್ಸ್ಪೋರ್ಟ್ ಆಗಿದೆ. ಗರ್ವ ಪಡಬೇಕು. ಈ 75-76 ವರ್ಷಗಳ ಭಾರತೀಯ ಇತಿಹಾಸದಲ್ಲಿ ನಮ್ಮ ಒಂದು, ನಾವು ಯಾವಾಗ್ಲೂ ತಗೊಳ್ಳೋದೇ ಆಗ್ತಿತ್ತು. ಆಯುಧಾಗಾರಗಳನ್ನ ಬೆಳೆಸ್ತಿದ್ದೀವಿ. ಹೌದು, ನಮ್ಮ ಶಕ್ತಿಯನ್ನ ಇವತ್ತು ಇಡೀ ವಿಶ್ವ ಗುರುತಿಸ್ತಿದೆ. ನಮ್ಮ ಒಂದು ಬಾಲಿವುಡ್ ಇರ್ಬೋದು, ಹಾಲಿವುಡ್ ಇರ್ಬೋದು, ನಮ್ಮ ಕಾಂತಾರ ಇರ್ಬೋದು, ಎಲ್ಲ ಕಡೆ ನಮ್ಮ ರಾಕೆಟ್ ಸೈನ್ಸ್ ಇರ್ಬೋದು, ನಮ್ಮ HAL ನ ಶಕ್ತಿ ಇರ್ಬೋದು, ಗುರುತಿಸ್ತಿದ್ದಾರೆ. ಇನ್ನಷ್ಟು ಗುರುತಿಸ್ಬೇಕು ಅವರು. ನಮ್ಮ ಓಟಲ್ಲೇ ತೋರಿಸ್ಬೇಕು. ಏನೋ ಅಬ್ಬ ಬರೋದಿಲ್ವಂತೆ, ಭಾರತೀಯರು ಓಟೆ ಹಾಕೋದಿಲ್ವಂತೆ, ಕನ್ನಡದವ್ರು ಸ್ವಲ್ಪ ಸೋಮಾರಿಗಳಂತೆ, ಬರೋದೇ ಇಲ್ವಂತೆ, ಅದೆಲ್ಲ ಇಲ್ಲ. ಮಕ್ಕಳೇ ಬನ್ನಿ ಹೊರಗಡೆ, ನನ್ ಮಾತು ಕೇಳಿ. ನಾವ್ ಯಾರು ಅಂತ ವಿಶ್ವಕ್ಕೆ ತೋರಿಸ್ಬೇಕು. ನಮ್ಮ ಕನ್ನಡಿಗರ ತಾಕತ್ತು ಇಡೀ ಒಂದು 30 ಗಣರಾಜ್ಯಗಳಲ್ಲಿಯೇ. ವಿ ಶುಡ್ ಶೋ ದೆಮ್. ಸೈಲೆಂಟ್ ಆಗಿ ನಾವು ಜಗಳ ಆಡೋರಲ್ವಲ್ಲ, ನಾವು ಓಟಲ್ಲಾದ್ರೂ ತೋರಿಸ್ಬೇಕು. ನೋಡೋಣ, ಅಖಂಡ ಕರ್ನಾಟಕ, ಅಖಂಡ ಭಾರತದ ಸಿದ್ಧಾಂತ ಅನ್ನತಕ್ಕಂಥದಕ್ಕೆ ನಾವೆಲ್ಲ ಬಂದು ಎಲ್ಲಾ ರಾಜ್ಯಗಳು ದಂಗಾಗಿ ನೋಡ್ಬೇಕು. ಏನ್ ಪರ್ಸೆಂಟೇಜ್ ವೋಟ್ ಇದು, 88% ಅಂತೆ, 98 ಅಂತೆ, 92 ಅಂತ ಹೇಳ್ತಾರಲ್ವಾ. ನಾವು ಕನ್ನಡಿಗರು ಎಚ್ಚೆತ್ತು ನಮ್ಮ ಜಲ, ನಮ್ಮ ನೀರು, ನಮ್ಮ ಟ್ಯಾಕ್ಸ್, ನಮ್ಮ ಎಲ್ಲದಕ್ಕೂ ಕೇಳೋದಕ್ಕೆ ನಮಗ್ ಬೇಕು. ನಾವು ಅವಾಗ ಹೇಳ್ತೀವಿ 90% ವೋಟ್ ಹಾಕಿದ್ದೀವಿ ಸ್ವಾಮಿ, ನಾವು ನಮಗಿದು ಕೊಡಿ ಅಂತ ಕೇಳೋಕ್ ನಮ್ಗೆ ಧೈರ್ಯ. ನಾವು ಓಟೇ ಹಾಕಿಲ್ಲ, ನಾವು ಕುತ್ಕೊಂಡು ಮನೇಲಿ ಮಾತಾಡೋದು ಬೇಕಿಲ್ಲ. ಪ್ಲೀಸ್, ನಾನು ನಿಮ್ಮನ್ನ ಕೇಳ್ಕೊತೇನೆ, ಒಬ್ಬ ಮಿತ್ರನಾಗಿ, ಬಂಧುವಾಗಿ, ಆತ್ಮೀಯನಾಗಿ. ಯಾರೋ ಏನೋ ಮಾತಾಡಿದಾರಲ್ವಾ, ಜಾತಿ ವಿಷ ಬೀಜ, ಇನ್ನೊಂದು ವಿಷ ಬೀಜ, ಅದೆಲ್ಲ ಮರ್ತು ಬಿಡಿ. ಓಟು ಯಾವ್ದಾವ್ದೋ ಮೈಂಡಲ್ಲಿ ಇಟ್ಕೊಂಡು ಹೋಗ್ಬೇಡಿ, ಯಾರ್ದೋ ಪ್ರಭಾವಕ್ಕೆ ಇಟ್ಕೊಂಡು ಹೋಗ್ಬೇಡಿ. ನಿಮ್ಮ ಪ್ರಭಾವ ನಿಮಗ್ ಗೊತ್ತಿದೆ. ನಿಮಗಿಂತ ದೊರೆ ಇಲ್ಲ, ನಿಮಗಿಂತ ಗುರು ಇಲ್ಲ. ನನ್ ಮಾತು ಕೇಳಿ. ಒಂದು ಸಾಮಾನ್ಯ ಕಲ್ಲನ್ನೇ ದೇವರನ್ನಾಗಿ ನಿಲ್ಲಿಸಿ ಇವತ್ತು ಕಡಿಮೆ ಅಂದ್ರೆ 2 ಕೋಟಿ ಜನ ದರ್ಶನ ಮಾಡಿಸಿದ್ದೇವೆ ಅಂದರೆ ನಮ್ಮ ಶಕ್ತಿ ಎಷ್ಟದು. ಎಲ್ಲಾದ್ರೂ, ಯಾವ ಊರಲ್ಲಾದ್ರೂ, ಯಾವ ದೇಶದಲ್ಲಾದ್ರೂ, ಎಲ್ಲಾದ್ರೂ ಇದು ಸಾಧ್ಯವಾ? ಒಂದು ಕಲ್ಲಿಗೆ ನಾವು ಶಕ್ತಿ ತುಂಬಿಸಿ ದೇವರನ್ನಾಗಿ ಮಾಡಿಸಿ ನಿಲ್ಲಿಸಿಟ್ಟಿದ್ದೇವೆ. ರಾಮನಲ್ಲ ನನ್ನೇ ಕರ್ಕೊ ಬಂದ್ಬಿಟ್ಟಿದ್ದೇವೆ. ನಮ್ಮ ರಾಮ, ನಮ್ಮ ರಾಮ, ನಮ್ಮ ಅಯೋಧ್ಯ ರಾಮ ಅಂತ ಕರ್ಕೊಂಡ್ ಬಂದು ತಗೊಳ್ಳಿ ಇಲ್ಲಿಂದ ಅಯೋಧ್ಯ ರಾಮ ಅಂತ. ಅಂಥವರು ನಾವು ಓಟ್ ಹಾಕದೆ ಕುತ್ಕೋಬೇಕಾ? ನಮ್ಮ ಭರತಖಂಡ, ಹೌದು, ನಮ್ಮ ಧರ್ಮ, ನಮ್ಮ ಹೈಂದವ, ನಮ್ಮ ಶಕ್ತಿ ಏನು ಅಂತ ತೋರಿಸ್ಬೇಕು ಮಕ್ಕಳೇ. ಇಲ್ಲಿ ನೋಡಿ, ಧರ್ಮ ಜಾತಿ ಏನು ಯೋಚಿಸ್ಬೇಡಿ, ನಾವೆಲ್ಲ ಒಂದೇ. ನಮ್ಮ ಭಾರತದಲ್ಲಿ ನಾವು ಕಿತ್ತಾಡ್ಕೋತೀವ್ರಿ. ನನಗೆ ನನ್ನ ಸೈಯದ್ ಗೊತ್ತು, ನಂಗೆ ನನ್ನ ಜೋಸಫ್ ಗೊತ್ತು. ಹೌದು, ನನಗೆ ಗೊತ್ತಿದ್ದಾರೆ. ನಾನು ಅವರೆಲ್ಲರ ಜೊತೆಲೂ ಇದ್ದೇನೆ. ಹೌದು, ನಮಗ್ ಜಾತಿ ಭೇದಗಳಿಲ್ಲ. ನಾವೆಲ್ಲ ಒಂದು 1000 ಉಪಜಾತಿಗಳಿದ್ದಾವೆ, 1000 ಉಪಧರ್ಮಗಳಿದ್ದಾವೆ. ನಾವೆಲ್ಲ ಒಂದೇ. ಓಟಲ್ಲಿ ತೋರಿಸ್ಬೇಕು ನಾವು. ದಯಮಾಡಿ ಹೇಳ್ತೇನೆ, ನಾವೆಲ್ಲರೂ ಭಾರತೀಯರು, ಭರತಖಂಡ, ನಮ್ಮ ಶಕ್ತಿ ಏನು ಅಂತ ದಯಮಾಡಿ 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 ನಿಮ್ಮ ಆತ್ಮೀಯರೆಲ್ರಿಗೂ ಒಂದೊಂದು ವಾಟ್ಸಪ್ ವಿಡಿಯೋ ಕಾಲ್ ಹಾಕದೇನೋ ನಡೆಯೋ. ಅದು ವಿಡಿಯೋ ಕಾಲಲ್ಲೇ ನೋಡ್ಬೇಕು. ಅದು ನನ್ ಕೈ ತೋರಿಸಿದ್ರೆ ಅದು ಕಾಣಿಸ್ಬೇಕು, ಆ ಓಟ್ ಹಾಕಿರೋದು. ಹೌದು, ಅದು ನಾವು ನಮ್ಮ ಶಕ್ತಿ ಏನು ಅಂತ, ಸಾಮಾನ್ಯ ಪ್ರಜೆಯ ಶಕ್ತಿ ಏನು ಅಂತ ಅಲ್ಲಿ ಮೇಲೆ ಕುತ್ಕೊಂಡು ರೂಲ್ಸ್ ಮಾಡ್ತಿರಲ್ವ, ನಾವು ಕಣೋ ಹಾಕಿದ್ದು, ನಮ್ಮಿಂದ ಕಣೋ ಅಂತ ನಾವು ತೋರಿಸ್ಬೇಕು ಮಕ್ಕಳೇ.
ಮಾಡ್ತೀರಿ ಅನ್ಕೋತೇನೆ. ನಮಾಮಿ ಶಂಕರ.